ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ ನ ಸ್ಪೆಷಲ್ ಸೆಗ್ಮೆಂಟ್ ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಎಸ್, ನಾವಿವತ್ತು ಸ್ನೇಹದ ಕಡಲಲ್ಲಿ ಸೀರಿಯಲ್ ಶೂಟಿಂಗ್ ಸೆಟ್ ಗೆ ಬಂದಿದೀವಿ. ಒಂದು ಕಡೆ ಭರ್ಜರಿಯಾಗಿ ಶೂಟಿಂಗ್ ಕೂಡ ನಡೀತಾ ಇದೆ. ಒಂದು ಸ್ಪೆಷಲ್ ಶೂಟ್ ಅಂದ್ರೆ ಸ್ಪೆಷಲ್ ಎಪಿಸೋಡ್ ನ ಶೂಟ್ ಮಾಡ್ತಾ ಇದ್ದಾರೆ, ಅದು ಕೂಡ ದೇವಸ್ಥಾನದಲ್ಲಿ. ಸೊ ಒಂದಷ್ಟು ಮೇಕಿಂಗ್ ಅನ್ನ ನಾವು ಕೂಡ ತೋರಿಸ್ತಾ ಹೋಗ್ತೀವಿ, ಜೊತೆಗೆ ಒಂದಷ್ಟು ಕಲಾವಿದರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀವಿ. ಬನ್ನಿ. ಎಸ್, ಸ್ನೇಹದ ಕಡಲಲ್ಲಿ ಶೂಟಿಂಗ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಸೊ ನಮ್ ಜೊತೆ ಇವಾಗ ಪ್ರಮುಖ ಪಾತ್ರಧಾರಿ ಕಾವ್ಯ ಅಲಿಯಾಸ್ ಪಲ್ಲವಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಂದೇ ದೃಷ್ಟಿ ಬೀಳುತ್ತೆ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ಓ, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ಹೆಂಗಿದೆ ಗೆಟಪ್ ಆಗ್ಬೋದು? ಒಂದು ಸ್ಪೆಷಲ್ ಶೂಟ್ ನಡೀತಾ ಇದೆ, ಹೇಗ್ ಅನಿಸ್ತಾ ಇದೆ ಇವತ್ತು? ಇವತ್ತು ನಂದು ಶಿವಂದು ಮದ್ವೆ ನಡೀತಿದೆ. ಸೊ ಎಸ್, ಚೆನ್ನಾಗ್ ಆಗ್ತದೆ. ಅಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಕಾಶಿಯಲ್ಲಿ ಮದ್ವೆ ಆಗಿತ್ತು. ಸೊ ಇವತ್ತು ಎಲ್ರು ದೊಡ್ಡೋರ್ ಸಮ್ಮುಖದಲ್ಲಿ ಅವರು ಮಾಂಗಲ್ಯ ಧಾರಣೆ ಮಾಡ್ತಿದ್ದಾರೆ. ಸೊ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು ಈ ಒಂದು ಎಪಿಸೋಡ್ಗೆ. ಫೈನಲಿ ಈ ಎಪಿಸೋಡ್ ಇನ್ನ ಕಮ್ಮಿಂಗ್ ಡೇಸ್ ಅಲ್ಲಿ ಬರ್ತಾ ಇದೆ. ಸೊ ನಿಮ್ಮನ್ನ ಪ್ರೀತಿಸುವ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇಲ್ಲಿವರೆಗೂ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ ಸೀರಿಯಲ್ ನ ನೋಡ್ಕೊಂಡ್ ಬಂದು ನಾವು 400 ಸಂಚಿಕೆನ ದಾಟಿ ಮುಂದೆ ಸಾಗಕ್ಕೆ ಸಹಾಯ ಮಾಡಿದೀರಾ. ಸೊ ಈ ಪ್ರೀತಿ ವಿಶ್ವಾಸ ನಮ್ಮೇಲೆ ಹಾಗೆ ಇರ್ಲಿ. ನೀವು ನಾನು ಮತ್ತೆ ಶಿವ ಅವರು ಮದ್ವೆ ಆಗೋದನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಇದು ಆ ಕ್ಷಣ ಬಂದೇ ಬಿಟ್ಟಿದೆ. ಸೊ ಮಿಸ್ ಮಾಡ್ದೆ ನಮ್ ಸೀರಿಯಲ್ ನ ನೋಡಿ. ಓಕೆ, ಸ್ನೇಹದ ಕಡಲಲ್ಲಿ ನಿಮಗೆ ತುಂಬಾ ಚಾಲೆಂಜಿಂಗ್ ಅನ್ಸಿದ ಒಂದು ಸನ್ನಿವೇಶ ಅಂದ್ರೆ ಯಾವುದು ಈ ಒಂದು ಸೀರಿಯಲ್? ಚಾಲೆಂಜಿಂಗ್ ಸನ್ನಿವೇಶ ಆತರ ಅಂದ್ರೆ ಪ್ರತಿ ಸಲ ಚಾಲೆಂಜಿಂಗ್ ಸನ್ನಿವೇಶ ಅಂತಂದ್ರೆ ಇಂದ್ರ ಬಂದು ನನ್ನನ್ನ ಅಟ್ಯಾಕ್ ಮಾಡೋದು, ಅಂದ್ರೆ ಕೈ ಎಳ್ಕೊಂಡ್ ಹೋಗೋದು, ನನ್ಗೆ ನೀನ್ ಬೇಕು ಬಾ ಅಂತ ಕರ್ಕೊಂಡ್ ಹೋಗೋದು, ಅದೇ ಚಾಲೆಂಜಿಂಗ್ ಅನ್ಸತ್ತೆ. ಅದೇ ಒಂದು ನಾನು ಅವಾಗ ಬೆಳಗ್ಗೆನೆ ಬಂದಿದ್ವಿ, ಬಟ್ ಶೂಟಿಂಗ್ ಸೆಟ್ ನೋಡ್ತಾ ಇದ್ವಿ. ಬಟ್ ನಿಮ್ಮ ಶೂಟಿಂಗ್ ಸೆಟ್ ತುಂಬಾ ಫನ್ ಫೀಲ್ಡ್ ಶೂಟಿಂಗ್ ಸೆಟ್ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಮತ್ತೆ ಆರ್ಟಿಸ್ಟ್ ಗಳಿಗಿರೋ ಕೋಆರ್ಡಿನೇಷನ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ಒಳ್ಳೆ ಎಷ್ಟು ಚಂದ ಇದೆ ಅಂದ್ರೆ ಒಂಥರ ಖುಷಿ ಆಯ್ತು. ಸೊ ನಿಮ್ಮ ಕೋ ಆರ್ಟಿಸ್ಟ್ ಗಳ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನಮ್ಮ ಕೋ ಆರ್ಟಿಸ್ಟ್ ಗಳು ಎಲ್ರು ದೇ ಆರ್ ಆಸಮ್. ಅಂದ್ರೆ ನಾವು ಒಂಥರ ತುಂಬಾ ಖುಷಿ ಪಡ್ತೀವಿ ಸೆಟ್ಗೆ ಬರೋದಕ್ಕೆ, ಕೆಲಸ ಮಾಡೋದಕ್ಕೆ. ಅಷ್ಟು ಎಲ್ರು ಅದ್ಭುತವಾದ ಕಲಾವಿದರು. ಮತ್ತೆ ಅವ್ರ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಲವಲವಿಕೆಯಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಎಲ್ರು. ಮತ್ತೆ ಒಬ್ರು ಕಾಲೆಳೆಯೋದು, ರೇಗ್ಸೋದು. ಬರೀ ನಾವು ಆರ್ಟಿಸ್ಟ್ಗಳು ಅಷ್ಟೇ ಅಲ್ಲ, ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ. ನಮ್ಮ ಟೆಕ್ನಿಷಿಯನ್ಸ್ ಒಟ್ಟಿಗೆ ನಾವು ನಗಾಡ್ಕೊಂಡು, ಅವರು ನಮ್ ಕಾಲೆಳ್ದು, ನಾವು ಅವ್ರ ಕಾಲೆಳ್ದು. ಸೊ ಎವ್ರಿ ಒನ್ ಆರ್ ಆಸಮ್. ಎಲ್ಲ ಟೆಕ್ನಿಷಿಯನ್ಸು, ಡೈರೆಕ್ಟರು, ಕ್ಯಾಮ್ರಾಮನ್ನು, ನಮ್ ಲೈಟ್ ಬಾಯ್ಸು ಎಲ್ಲರೂ ದೇ ಆರ್ ವೆರಿ ಗುಡ್ ಅಂಡ್ ಆಲ್ ಆರ್ಟಿಸ್ಟ್ ಆರ್ ಆಸಮ್ ಟೀಮ್. ಇನ್ನ ನೀವು ಬೇರೆ ಬೇರೆ ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ. ಆ ಸೀರಿಯಲ್ ಕೂಡ ಸಕ್ಸಸ್ ಕಂಡಿತ್ತು. ಈಗ ಈ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಇದು ಕೂಡ 400 ಎಪಿಸೋಡ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಸೊ ಸಕ್ಸಸ್ ಕೂಡ ಕಾಣ್ತಾ ಇದೆ. ಪ್ರಮುಖವಾಗಿ ನೀವು ಸ್ನೇಹದ ಕಡಲಲ್ಲಿ ಸೀರಿಯಲ್ ನ ಒಪ್ಕೊಳ್ಳೋದಕ್ಕೆ ಏನ್ ರೀಸನ್ ಅಂತ? ಅದ್ರ ಕತೆನೇ ಮೇನ್ ರೀಸನ್. ಕತೆ ತುಂಬಾ ಇಷ್ಟ ಆಯ್ತು ನನಗೆ. ಅದು ಕತೆ ಇಷ್ಟ ಆಗಿದ್ದಕ್ಕೆ ಜನ ಕೂಡ ಈಗ ನೋಡ್ತಾ ಇದಾರೆ ಕೂಡ. ಜನರಿಗೂ ಅಷ್ಟೇ ಇಷ್ಟ ಆಗಿದೆ. 400 ಅಲ್ಲ 1000 ಆಗ್ಲಿ ಅಂತ ಕೇಳ್ಕೊತೀನಿ. ಅದಕ್ಕೆ ವೀಕ್ಷಕರು ಸಪೋರ್ಟ್ ಮಾಡ್ಬೇಕು. ನಿಮಗೆ ಒಂದು ಈ ಸೀರಿಯಲ್ ಮುಖಾಂತರ ನಿಮಗೆ ಸಿಕ್ಕಂತ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಜನರೆಲ್ಲರಿಗೂ ಈ ಕತೆ, ಅದು ಫ್ರೆಂಡ್ಶಿಪ್ ಮೇಲೆ ಏನ್ ಸಾಕ್ತಾ ಇತ್ತು ಇಷ್ಟು ದಿನ, ಅದ್ ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಅಂದ್ರೆ ಮುಂಚೆಯಿಂದನೂ ಎಷ್ಟೊಂದ್ ಜನ ಶಿವು ಪಲ್ಲವಿ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಈಗ ಜೋಡಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಕೂಡ ನಾನು ಅನ್ಕೊಂಡಿದೀನಿ. ಸೊ ನನ್ನ ಮತ್ತೆ ಶಿವನ ಫ್ರೆಂಡ್ಶಿಪ್ ನ ಎಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದ್ರು, ನಮ್ಮಿಬ್ರು ರಿಲೇಶನ್ಶಿಪ್ ನ ಕೂಡ ಅಷ್ಟೇ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಅದೇ ಬೆಸ್ಟ್ ಕಾಂಪ್ಲಿಮೆಂಟ್. ಇನ್ನೊಂದು ಪ್ರೆಸೆಂಟ್ ಇವಾಗ ಜೆನ್ಜಿ ಜನರೇಷನ್ ಗೆ ಈ ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಬೇಗ ಕನೆಕ್ಟ್ ಆಗುತ್ತೆ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್. ಯಾಕಂದ್ರೆ ಆ ಒಂದು ಫ್ರೆಂಡ್ಶಿಪ್ ಥ್ರೂನೇ ಇವಾಗ ನೀವು ಜೋಡಿ ಆಗ್ತಾ ಇರೋದು. ಸೊ ನಿಮ್ಮ ಪ್ರಕಾರ ಸ್ನೇಹ ಅಂದ್ರೆ ಏನು? ಫ್ರೆಂಡ್ಶಿಪ್ ಅಂತಂದ್ರೆ ಇಟ್ಸ್ ನಾಟ್ ಲೈಕ್ ಏನಂದ್ರೆ ಯಾವಾಗ್ಲೂ ಎಲ್ಲ ನಮ್ ಖುಷಿಯಲ್ಲಾಗ್ಲಿ, ನಮ್ಮ ದುಃಖದಲ್ಲಾಗ್ಲಿ, ನಮ್ಗೆ ಏನೇ ಬೇಕಂದ್ರು ಈಗ ಕೆಲವೊಂದ್ಸಲ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ ಆಗ್ದಿರೋದನ್ನು, ಅಥವಾ ನಮ್ ಸ್ಪೌಸ್ ಹತ್ರ ಹೇಳ್ಕೊಳ್ಳೋದಕ್ ಆಗ್ದಿರೋದನ್ನು ಎಷ್ಟೊಂದ್ ಜನ
ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋತಾರೆ. ಸೊ ಅದೊಂದು ಮನಸ್ ಬಿಚ್ಚಿ ಮಾತಾಡೋದಕ್ಕೆ ಇನ್ನೊಂದು ಜೀವ ನಮ್ಗೆ, ಅದು ಏನು ಜಡ್ಜ್ಮೆಂಟ್ ಇಲ್ದೆ ನಮಗೆ ಸ್ಪಂದಿಸ್ತಾರಲ್ಲ, ಅದೇ ಸ್ನೇಹಿತರು. ಇವಾಗ ನಿಮ್ಮನ್ನ ಜನ ಪಲ್ಲವಿ ಅಂತ ಕರೀತಾರ, ಕಾವ್ಯ ಅಂತ ಕರೀತಾರ, ಹೆಂಗ್ ಕರೀತಾರೆ? ನನ್ನನ್ನ ಪಲ್ಲವಿ ಅಂತಾನೂ ಕರೀತಾರೆ, ಕಾವ್ಯ ಅಂತಾನೂ ಕರೀತಾರೆ. ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸುವ ಜನಗಳಿಗೆ, ಜೊತೆಗೆ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್ ವೀಕ್ಷಿಸುವಂತ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಏನಿಲ್ಲ, ಆಗ್ಲೇ ಹೇಳಿದ್ನಲ್ಲ, ಇಷ್ಟು ದಿನ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾವು 400 ಸಂಚಿಕೆಗಳನ್ನ ಪೂರೈಸೋದಕ್ಕೆ ಸಾಧ್ಯ ಆಗಿದೆ. ಈ ಪ್ರೀತಿ, ಈ ಪ್ರೋತ್ಸಾಹ ನಮ್ಮ ಧಾರಾವಾಹಿಯ ಮೇಲೆ ಹಾಗೇ ಇರ್ಲಿ, ನಮ್ಮೆಲ್ರ ಮೇಲೂ. ಸೊ ನೀವು ನಮಗೆ ಇಷ್ಟು ಸಪೋರ್ಟ್ ಮಾಡಿದಿರ ಇಷ್ಟು ದಿನ, ಇನ್ನೂ ಸಪೋರ್ಟ್ ಮಾಡಿದ್ರೆ ನಾವು 400ರಿಂದ 1000 ದಾಟ್ಬೋದು ಅಂತ. ಎಸ್, ವಿ ವಿಶ್ ಟು ಕಂಪ್ಲೀಟ್ 1000 ಎಪಿಸೋಡ್ಸ್. ಇನ್ನೊಂದು, ನಿಮ್ಮ ಸೀರಿಯಲ್ ನಲ್ಲಿ ಮುಂದೆ ಏನೆಲ್ಲ ನಿರೀಕ್ಷಿಸಬಹುದು ನಾವು ಆಡಿಯನ್ಸ್? ಅದನ್ನ ಹೇಳಕ್ಕಾಗಲ್ಲ. ಅದು ನಿಮಗ್ ಗೊತ್ತಾಗ್ಬೇಕಂದ್ರೆ ಡೈಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಮ್ಮ ಸ್ನೇಹದ ಕಡಲಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸ್ನೇಹದ ಕಡಲಲ್ಲಿ ಈಗ 400 ಎಪಿಸೋಡ್ ನ ಕಂಪ್ಲೀಟ್ ಆಗಿದೆ. ಇನ್ನ ಎತ್ತರಕ್ಕೆ ಸಕ್ಸಸ್ ಕಾಣಲಿ, ಜೊತೆಗೆ 1000 ಎಪಿಸೋಡ್ ಕಂಪ್ಲೀಟ್ ಆಗ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು. ಎಸ್, ಸ್ನೇಹದ ಕಡಲಲ್ಲಿ ಭರ್ಜರಿಯಾಗಿ ಶೂಟಿಂಗ್ ನಡೀತಾ ಇದೆ. ಇವತ್ತಂತೂ ಸ್ಪೆಷಲ್ ಎಪಿಸೋಡ್ ಕೂಡ ಶೂಟ್ ನಡೀತಾ ಇದೆ. ಸೊ ನಮ್ ಜೊತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಚಂದು ಅಲಿಯಾಸ್ ಶಿವು ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಆಲ್ ಗುಡ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೊ ಹೇಗ್ ನಡೀತಾ ಇದೆ? ಮದ್ವೆ ಗೆಟಪ್ ನಲ್ಲೇ ಇದ್ದೀರಾ? ಹೆಂಗ್ ನಡೀತಾ ಇದೆ? ಹೆಂಗ್ ಫೀಲ್ ಕೊಡ್ತಾ ಇದೆ? ಅಫ್ಕೋರ್ಸ್, ಒಂದು 400 ಸಂಚಿಕೆಗಳಾದ್ಮೇಲೆ ಒಂದು ಮದುವೆ ಸಂಭ್ರಮದ ಎಪಿಸೋಡ್ ಮಾಡ್ತಾ ಇದೀವಿ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ, ನಮ್ಮ ಸ್ನೇಹದ ಕಡಲಲ್ಲಿ ಎಸ್ಪೆಷಲಿ ಈ ಒಂದು ಹಂತಕ್ಕೆ ತಲುಪಬೇಕು ಅಂದ್ರೆ ಡೆಫಿನೆಟ್ಲಿ ಜನನೇ ಕಾರಣ. ಬಿಕಾಸ್ ಅಷ್ಟು ಚೆನ್ನಾಗಿ ಕಥೆನ ಇಷ್ಟಪಟ್ಟು ಸಪೋರ್ಟ್ ಮಾಡಿ ಅವ್ರ ಆಶೀರ್ವಾದದೊಂದಿಗೆ ಐ ಥಿಂಕ್ ಇವತ್ತು ಈ ಒಂದು ಒಳ್ಳೆ TRP ಕೂಡ ನಮ್ಗೆ ಸಿಕ್ಕಿ, ಜನ ಇಷ್ಟೊಂದು ಪ್ರೀತಿ ಕೂಡ ಸಿಕ್ಕಿದೆ. ಅದಕ್ಕೆ ಇವತ್ತು ಮದುವೆ ಸಂಭ್ರಮ ಕೂಡ ನಡೀತಾ ಇದೆ. ಇನ್ನೊಂದೇನಂದ್ರೆ 400 ಎಪಿಸೋಡ್ ಕಂಪ್ಲೀಟ್ ಆಗೋದು ಸುಲಭದ ಮಾತೇ ಅಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಇರೋದ್ರಿಂದ 400 ಎಪಿಸೋಡ್ ಕಂಪ್ಲೀಟ್ ಆಗಿ ಸಕ್ಸಸ್ ಕಾಣ್ತಾರೆ. ಜೊತೆಗೆ TRP ಯಲ್ಲೂ ನೀವು ಹೇಳಿದ್ರಲ್ಲ, ಒಳ್ಳೆ ರೇಟಿಂಗ್ ಕೂಡ ಇದೆ ಅಂತ. ಸೊ ಏನ್ ಹೇಳ್ತೀರಾ ಸ್ನೇಹದ ಕಡಲಲ್ಲಿ ನೋಡ್ತಾ ಇರುವ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಐ ಥಿಂಕ್ ನಿಜವಾಗ್ಲೂ ನಿಮ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಇಷ್ಟು ವರ್ಷ ಏನಾಗುತ್ತೆ, ಒಂದು ಜರ್ನಿ ಅನ್ನೋದಿರುತ್ತೆ. 11 ವರ್ಷ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಾನ್ ಬಂದಂತ ಜರ್ನಿಲಿ. ಅಂಡ್ ಎಲ್ಲಾ ಪ್ರಾಜೆಕ್ಟ್ಗೂ ಅಫ್ಕೋರ್ಸ್ ಜನ ಸಪೋರ್ಟ್ ಮಾಡ್ತಾನೆ ಬಂದಿದ್ರೆ, ಈ ಒಂದು ಪ್ರಾಜೆಕ್ಟ್ ಎಸ್ಪೆಷಲಿ ತಗೊಂಡಿದ್ದೇನಕ್ಕೆ ಅಂದ್ರೆ, ಒಂದು ವಿಭಿನ್ನವಾದ ಕತೆ ಇದೆ ಅನ್ನೋ ಸೀರಿಯಲ್ ಅಲ್ಲಿ. ಬಿಕಾಸ್ ಯೂಶಲಿ ಏನಾಗುತ್ತೆ, ಎಲ್ಲಾ ಸೀರಿಯಲ್ ಒಂದು ಲವ್ ಸ್ಟೋರಿ ಇರುತ್ತೆ. ಬಟ್ ಈ ಒಂದು ಸೀರಿಯಲ್ ಅಲ್ಲಿ ಒಂದು ಫ್ರೆಂಡ್ಶಿಪ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು, ಆಮೇಲೆ ಫ್ರೆಂಡ್ಶಿಪ್ ಇಂದ ಅದು ಮದುವೆವರೆಗೂ ಬಂದಾಗ ಆ ಒಂದು ಏನ್ ಗೊಂದಲಗಳಿರುತ್ತೆ ಅಥವಾ ಏನು ಒಂದು ರೀತಿ ನೀತಿ ಹೋಗುತ್ತೆ ಕಥೆಯಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡಿ, ಅವತ್ತು ಡೇ 1 ಇಂದ ಫಸ್ಟ್ ಎಪಿಸೋಡ್ ಇಂದ ಇಲ್ಲಿ ತನಕ ಜನ ಸಪೋರ್ಟ್ ಮಾಡಿ ಬಂದಿದ್ದಕ್ಕೆ ಇವತ್ತು 400 ಸಂಚಿಕೆಗಳನ್ನ ಜಯಬೇರಿ ಬಾರಿಸಿ ವಿ ಆರ್ ಪ್ರೊಸೀಡಿಂಗ್ ಟುವರ್ಡ್ಸ್ 500. ಸೊ ತುಂಬಾ ಖುಷಿ ಆಗುತ್ತೆ. ಓಕೆ, ಇನ್ನೊಂದೇನಂದ್ರೆ, ನಾನು ಅವಾಗ್ಲೇ ನೋಡ್ದಂಗೆ ನಿಮ್ಮ ಸೆಟ್ ಸ್ನೇಹದ ಕಡಲಲ್ಲಿ ಅಂತ ಟೈಟಲ್ ಗೆ ತಕ್ಕಂತೆ ನಿಮ್ಮ ಸೆಟ್ ಕೂಡ ಇದೆ. ಎಷ್ಟು ಜೋವಿಯಲ್ ಆಗಿ ಎಲ್ರು, ಡೈರೆಕ್ಟರ್ ಆಗಿರ್ಬೋದು, ಜೊತೆಗೆ ನಿಮ್ಮ ಆರ್ಟಿಸ್ಟ್ ಗಳು, ಹಾಗೇನೆ ಡೈರೆಕ್ಟರ್ ಜೊತೆ ಇರುವಂತ ಕೋಆರ್ಡಿನೇಷನ್ ಆಗಿರ್ಬೋದು, ಸಖತ್ ಫನ್ ಫಿಲ್ಡ್ ಒಂದು ಸೆಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಸೆಟ್ ಬಗ್ಗೆ, ಜೊತೆಗೆ ಕೋ ಆರ್ಟಿಸ್ಟ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಐ ಥಿಂಕ್ ಯಾವುದೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ತುಂಬಾ ಮುಖ್ಯ ಒಂದು ಕೊಲ್ಯಾಟ್ರಲ್ ಎಫರ್ಟ್. ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ, ಯಾವ ಸೀರಿಯಲ್ ಆಗ್ಲಿ, ಯಾವ್ದಾದ್ರು ತಗೊಳ್ಬೇಕಾರೆ ಅದು ಬರೀ ಹೀರೋ ಹೀರೋಯಿನ್ ಓರಿಯೆಂಟೆಡ್ ಅಥವಾ ಅವ್ರಿಬ್ರಿಂದ ಒಂದು ಕತೆ ಚೆನ್ನಾಗಿ ಬರುತ್ತೆ ಅನ್ನೋದಲ್ಲ. ಅದಕ್ಕೊಂದು ಜಸ್ಟ್ ಪಾತ್ರಧಾರಿ ಒಂದ್ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿರ್ತಾರೆ ಅಷ್ಟೇ ಅವ್ರಿಗೆ. ಬಟ್ ಇಡೀ ಒಂದು ಟೀಮ್ ಎಫರ್ಟ್ ಏನ್ ಬರುತ್ತೆ, ಅದರಿಂದನೇ ಒಂದು ಸೀರಿಯಲ್ ಚೆನ್ನಾಗಿ ಬರೋದು. ಅಂಡ್ ನಾವು ಐ ಥಿಂಕ್ ವಿ ಆರ್ ರಿಯಲಿ ಬ್ಲೆಸ್ಡ್ ಬಿಕಾಸ್ ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್. ನಮ್ಮ ಟೆಕ್ನಿಕಲ್ ಟೀಮ್ ನೀವೇ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ತೆಗಿತಾರೆ, ಆಮೇಲೆ ಎಷ್ಟು ಚೆನ್ನಾಗಿ ಕಂಫರ್ಟ್ ಮಾಡ್ತಾರೆ ಆರ್ಟಿಸ್ಟ್ಗೆ. ಅಂಡ್ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ಲಾ ಕ್ಯಾರೆಕ್ಟರ್ಸ್ ತುಂಬಾ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸ್ಗೆ ಅವ್ರು ತುಂಬಾ ಒಂಥರ ಸೆಟ್ ಆಗ್ಬಿಟ್ಟಿದ್ದಾರೆ ಈಗ. ಸೊ ತುಂಬಾ ಖುಷಿಯಾಗಿ, ತುಂಬಾ ಸಲೀಸಾಗಿ, ತುಂಬಾ ಒಂಥರ ಯಾವುದೇ ತೊಂದರೆ ಇಲ್ಲದಲ್ಲೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮ ಎಪಿಸೋಡ್ ಔಟ್ಪುಟ್ ಕೂಡ ಆತರ ಬರ್ತಿರುತ್ತೆ. ಅಂಡ್ ನನ್ನ ಕೋಸ್ಟರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಕಾವ್ಯ, ಎಲ್ಲರೂ ಎಸ್ಪೆಷಲಿ ಆಲ್ ದ ಲೇಡೀಸ್, ನಮ್ಮ ಕಾವ್ಯ ಆಗ್ಲಿ, ಅಭಿಜ್ಞಾ ಆಗ್ಲಿ, ಸ್ವಪ್ನ ಅವರಾಗ್ಲಿ, ಎಲ್ಲರೂ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸ್ತಿರೋದಕ್ಕೆ ನಮ್ಮ ಒಂದು ಸೀರಿಯಲ್ ಇಷ್ಟು ಚೆನ್ನಾಗಿ ಇವತ್ತು ಸಕ್ಸಸ್ ಕಾಣ್ತಿರೋದು. ಇನ್ನೊಂದೇನಂದ್ರೆ, ಪ್ರಮುಖವಾಗಿ ಒಂದು ಸೀರಿಯಲ್ ಇಂದ ಮತ್ತೊಂದು ಸೀರಿಯಲ್ ಹೋದಾಗ ನಿಮ್ಮನ್ನ ಒಂದು ಸೀರಿಯಲ್ ಆ ಕ್ಯಾರೆಕ್ಟರ್ ಇಂದ ಜನ ಐಡೆಂಟಿಫೈ ಮಾಡ್ತಾ ಇದಾರೆ. ಇವಾಗ ಲೈಕ್ ಆ ಕ್ಯಾರೆಕ್ಟರ್ ಮರೆತು ನಿಮ್ಮ ಕ್ಯಾರೆಕ್ಟರ್ ಇವಾಗ ಜನ ಐಡೆಂಟಿಫೈ ಮಾಡ್ತಾ ಇದಾರ. ಸೊ ನಿಮಗೆ ಸಿಕ್ಕಂತ ಒಂದ್ ಒಳ್ಳೆ ಲೈಕ್ ಮೆಸೇಜ್ ಆಗಿರ್ಬೋದು, ಒಂದೊಳ್ಳೆ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಐ ಥಿಂಕ್ ಆಸ್ ಫಾರ್ ಎಸ್ ಐ ಹರ್ಡ್ ಇನ್ ದ ರೀಸೆಂಟ್ ಟೈಮ್ಸ್ ಏನಾಗುತ್ತೆ, ಈ ಸ್ನೇಹದ ಕಡಲಲ್ಲಿ ಶುರು ಆದ್ಮೇಲಿಂದ
ಶಿವು ಕ್ಯಾರೆಕ್ಟರ್ಗೆ ತುಂಬಾ ಒಂದು ಜನ ಇಷ್ಟಪಟ್ಟಿದ್ದಾರೆ. ಅಂದ್ರೆ ಅವರು ನೀವು ಫ್ರೆಂಡ್ಶಿಪ್ ಯಾವ ರೀತಿ ನಿಭಾಯಿಸ್ಕೋತೀರಾ, ನೀವು ಫ್ರೆಂಡ್ಶಿಪ್ಗೋಸ್ಕರ ಏನೆಲ್ಲ ಮಾಡ್ತೀರಾ, ಒಂದು ಗಂಡು ಹೆಣ್ಣು ಫ್ರೆಂಡ್ ಆಗಿದ್ದಲ್ಲಿ ಬೇರೆ ಬೇರೆ ಸಂಬಂಧಗಳು ಆ ಜನ ಕಲ್ಪಿಸಿದಾಗ ನೀವು ಅದನ್ನ ಯಾವ ತರ ತೋರಿಸ್ಕೊಂಡಿದ್ದೀರಾ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಕತೆ ತಗೊಂಡೋಗಿದಾಗ ನಾನು ಅದನ್ನ ಚೆನ್ನಾಗಿ ಮಾಡಿದೀನಿ ಅಂತ ಜನ ಹೇಳಿದಾಗ ಇನ್ನ ಖುಷಿ ಆಗುತ್ತೆ. ಸೊ ಇನ್ನೊಂದೇನಂದ್ರೆ ಇವಾಗ ಜೆನ್ಜಿ ಜನರೇಷನ್ ಇರೋದ್ರಿಂದ ಸೊ ಸ್ನೇಹದ ಕಡಲಲ್ಲಿ ಸೀರಿಯಲ್ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ ಇವಾಗ ಪ್ರೆಸೆಂಟ್ ಜನರೇಷನ್ಗೆ. ಸೊ ನಿಮ್ಮ ಪ್ರಕಾರ ಸ್ನೇಹ ಅಂದ್ರೆ ಏನು? ಐ ಥಿಂಕ್ ಟ್ರಸ್ಟ್, ನಂಬಿಕೆ ಅನ್ನೋದೇ ಸ್ನೇಹ. ನನಗೆ ಆಮೇಲೆ ಸ್ನೇಹದಲ್ಲಿ ನೀವೆಲ್ಲ ರೂಪ ಕಾಣಿಸ್ಬಿಡುತ್ತೆ. ನಂಬಿಕೆ, ಪ್ರೀತಿ, ಆಸೆ ಪ್ರತಿಯೊಂದು ಕಾಣುತ್ತೆ ಸ್ನೇಹದಲ್ಲಿ. ನೀವು ಕೆಲವೊಂದ್ಸಲ ನೀವು ಪ್ರೀತಿಸೋರ್ ಜೊತೆ ಕೂಡ ಹಂಚ್ಕೊಳಕ್ ಆಗದಿರೋ ವಿಷಯಗಳನ್ನ ನಿಮ್ಮ ವೆರಿ ಕ್ಲೋಸ್ ಒಂದು ಸ್ನೇಹಿತರ ಹತ್ರ ನೀವು ಹಂಚ್ಕೋತೀರಾ. ಸೊ ದಟ್ ಇಸ್ ದ ಪವರ್ ಆಫ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗಾಗಲೇ 400 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಜೊತೆಗೆ ನಿಮಗೂ ಕೂಡ ಈ ಸೀರಿಯಲ್ ಇಂದ ಸಕ್ಸಸ್ ಸಿಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಫಾರ್ ಕವರಿಂಗ್ ಆ ಪ್ರಾಜೆಕ್ಟ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಸದ್ಯ ನಾವಿವಾಗ ಸ್ನೇಹದ ಕಡಲಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಇದೀವಿ. ಸೊ ಇವತ್ತು ನಮ್ಮೊಟ್ಟಿಗಿರೋ ಕ್ಯಾರೆಕ್ಟರ್ ಇವ್ರನ್ನ ಸಿಕ್ಕಾಪಟ್ಟೆ ಜನ ಬೈಕೊಂಡಿರ್ತಾರೆ, ಯಾಕಂದ್ರೆ ಇವರ ಕ್ಯಾರೆಕ್ಟರ್ ಅಷ್ಟರ ಮಟ್ಟಿಗೆ ರೀಚ್ ಆಗಿದೆ. ಸೊ ನನ್ ಜೊತೆ ಇದ್ದಾರೆ ಅಭಿಜ್ಞಾ ಅಲಿಯಾಸ್ ಶಿವಾನಿ ಅವರು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಾನು ಫಸ್ಟಿಗೆ ಮ್ಯಾಮ್ ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸೊ ಫಸ್ಟಿಗೆ ಹೇಳಿದ್ರೆ ನಿಮ್ಮ ಕ್ಯಾರೆಕ್ಟರ್ಗೆ ಸಿಕ್ಕಾಪಟ್ಟೆ ಬೈಗುಳ ಬಂದಿದ್ಯಾ? ಇಲ್ಲ ಬಂದಿಲ್ಲ. ಇದು ನನ್ ನೆಗೆಟಿವ್ ಅಲ್ಲ. ಐ ಆಮ್ ಜಸ್ಟ್ ಅವನು ನನ್ ಪೇರ್ ಇದಾನಲ್ವಾ, ಸೊ ಅವನ್ನ ನಾನು ಇಷ್ಟಪಡ್ತಾ ಇರ್ತೀನಿ. ಸೊ ನನ್ಗೆ ಇದಕ್ಕೆ ಅಷ್ಟೊಂದೇನ್ ಹೇಟ್ ಸಿಕ್ಕಿಲ್ಲ, ಈ ಕ್ಯಾರೆಕ್ಟರ್ ಸಿಕ್ಕಿಲ್ಲ. ಬಟ್ ಈ ಕ್ಯಾರೆಕ್ಟರ್ ಹೆಂಗೆ ಅನ್ಸುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನೋಡಿದಾಗ ನೆಗೆಟಿವ್ ತರ ಕಾಣಿಸ್ತಾ ಇರತ್ತೆ. ಸೊ ನೀವು ಪ್ರಮುಖವಾಗಿ ಈ ಒಂದು ಕ್ಯಾರೆಕ್ಟರ್ ಒಪ್ಕೊಳ್ಳೋದಕ್ಕೆ ಏನ್ ರೀಸನ್? ಆಕ್ಚುಲಿ ಇಟ್ಸ್ ಅ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾರೆಕ್ಟರ್. ಯೂಶಲಿ ಸ್ಟ್ರೈಟ್ ಫಾರ್ವರ್ಡ್ ಜನನ ತುಂಬಾ ಜನ ಮುಖದ ಮೇಲೆ ಹೊಡೆದಂಗ್ ಮಾತಾಡ್ತಾರೆ ಅಂತ ದೇ ಟೇಕ್ ಇಟ್ ಮಿಸ್ಟೇಕ್ಲಿ. ಬಟ್ ದೆನ್ ನಾನ್ ರಿಯಲ್ ಲೈಫ್ ಅಲ್ಲಿ ಹಾಗೆ ಇರೋದು. ನನ್ಗೆ ನನ್ ರಿಯಲ್ ಲೈಫ್ ತುಂಬಾ ಕ್ಲೋಸ್ ಆಗಿದೆ ಈ ಕ್ಯಾರೆಕ್ಟರ್ ಅಂತ ಅನಿಸ್ತು. ಸೊ ಆ ರೀಸನ್ಗೆ ಐ ಗಾಟ್ ದಿಸ್ ರೋಲ್. ಸೊ ಇಟ್ಸ್ ರಿಯಲಿ ನೈಸ್. ಇನ್ನೊಂದೇನಂದ್ರೆ ನೀವು ಹೇಳಿದ್ರಿ ನನ್ ರಿಯಲ್ ಲೈಫ್ ಕ್ಯಾರೆಕ್ಟರ್ ಕೂಡ ಇದೇ ರೀತಿ ಇರೋದು ಅಂತ. ಸೊ ನಿಮಗೆ ಪಾತ್ರಕ್ಕೆ ಅಷ್ಟರ ಮಟ್ಟಿಗೆ ರೆಡಿ ಆಗೋ ನೆಸೆಸಿಟಿ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಹೌದು. ನಾನು ಇಲ್ಲಿವರೆಗೂ ಮಾಡಿರೋ ಪಾತ್ರಗಳೆಲ್ಲದು ನನಗೆ ಅಷ್ಟೊಂದೇನ್ ಚಾಲೆಂಜಿಂಗ್ ಅಂತ ಅನ್ಸಿಲ್ಲ. ಬಿಕಾಸ್ ನನಗೆ 1-2-3 ದಿನದಲ್ಲೇ ಅದನ್ನ ತುಂಬಾ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಇದು ಒನ್ ಆಫ್ ದೋಸ್ ರೋಲ್ಸ್ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ಈಸಿ. ಇನ್ನೊಂದೇನಂದ್ರೆ ನಿಮ್ಮ ಸ್ನೇಹದ ಕಡಲಲ್ಲಿ ಟೈಟಲ್ ಸ್ನೇಹದ ಕಡಲಲ್ಲಿ ಅಂತ ಇದೆ. ಸೊ ಟೈಟಲ್ಗೆ ತಕ್ಕಂತೆ ನಿಮ್ಮ ಒಂದು ಸೀರಿಯಲ್ ಸೆಟ್ ಕೂಡ ಇದೆ. ಎಲ್ರು ಜೋವಿಯಲ್ ಆಗಿ ಎಲ್ರ ಜೊತೆ ವರ್ಕ್ ಮಾಡ್ಕೊಂಡು, ಜೊತೆಗೆ ನಿಮ್ಮ ಡೈರೆಕ್ಟರ್ ಕೂಡ ಅಷ್ಟೇ ಎಲ್ರ ಜೊತೆಗೆ ಫನ್ ಆಗಿ ಜೋವಿಯಲ್ ಆಗಿ ಎಲ್ಲ ಇರ್ತಾರೆ. ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು, ಕೋ ಆರ್ಟಿಸ್ಟ್ ಗಳ ಬಗ್ಗೆ ಹೇಳೋದಾದ್ರೆ? ನಾನು ಆಕ್ಚುಲಿ ಇದಕ್ಕಿಂತ ಮುಂಚೆ ಮಾಡಿರೋ ಎಲ್ಲ ಟೀಮು ತುಂಬಾ ಚೆನ್ನಾಗಿಲ್ಲ ಅಂತಲ್ಲ. ಬಟ್ ಅಲ್ಲಿ ನಾವೆಲ್ಲ ಆರ್ಟಿಸ್ಟ್ ಆಗಿದ್ವಿ, ಫ್ರೆಂಡ್ಸ್ ಆಗೆಲ್ಲ ಅಷ್ಟೊಂದು ಬಾಂಡಿಂಗ್ ಇರ್ಲಿಲ್ಲ. ಬಟ್ ಇಲ್ಲಿ ನಾವು ಆರ್ಟಿಸ್ಟ್ ಆಗಿಲ್ಲ ಯಾರು, ಇಲ್ಲೆಲ್ಲ ಫ್ರೆಂಡ್ಸ್ ಆಗಿದೀವಿ ನಾವು. ಸೊ ಇಲ್ಲಿ ಬಂದ್ರೆ ಈಗ ಕಾಲೇಜ್ ಹೋದಾಗ ಆ ಫೀಲ್ ಬರುತ್ತೆ ಗೊತ್ತಾ, ನಾವು ನಮ್ ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಾಲೇಜಲ್ಲಿ ಆಗಿರ್ಲಿ ಸ್ಕೂಲಲ್ಲಿ, ಇದು ಸೇಮ್ ನಮ್ ಸೆಟ್ ಹಂಗೆ ಇದೆ. ನಾವ್ ಒಬ್ರು ನೋಡಿ ಹೊಟ್ಟೆ ಕಿಚ್ ಪಡ್ಕೊಳ್ಳೋದು ಅಥವಾ ನಮ್ ಟಚ್ ನಮ್ಗಳ ಮಧ್ಯೆ ಇವತ್ತಿನವರೆಗೂ ಯಾವ ಜಗಳನೂ ಬಂದಿಲ್ಲ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಎಂಡ್ ಆಫ್ ದ ಶೂಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಸೊ ಅಷ್ಟ್ ಚೆನ್ನಾಗಿದೆ. ಸೊ ಅದಕ್ಕೇನೆ ಐ ಥಿಂಕ್ ನಮ್ ಸೀರಿಯಲ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಬಿಕಾಸ್ ಸೆಟ್ ಅಲ್ಲಿ ನೆಮ್ಮದಿ ಇದ್ರೆ ಸ್ಕ್ರೀನ್ ಅಲ್ಲಿ ನಾವು ಆಕ್ಟಿಂಗ್ ಮಾಡಕ್ಕೆ ತುಂಬಾ ಈಸಿ ಆಗಿದೆ. ಸೊ ದಟ್ ಈಸ್ ದ ರೀಸನ್. ಇನ್ನೊಂದು ನಿಮ್ಮ ಸೀರಿಯಲ್ ಇವಾಗದ ಜೆನ್ಜಿ ಜನರೇಷನ್ಗೆ ತುಂಬಾ ಕನೆಕ್ಟ್ ಆಗುತ್ತೆ. ಈ ಫ್ರೆಂಡ್ಶಿಪ್ ಅನ್ನೋದು ಇವಾಗಿನ ಜೆನ್ಜಿ ಜನರೇಷನ್ಗೆ ಸಿಕ್ಕಾಪಟ್ಟೆ ಕನೆಕ್ಷನ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಸ್ನೇಹ ಅಂದ್ರೆ ಏನು? ಫ್ರೆಂಡ್ಶಿಪ್ ಇಸ್ ಅ ವೆರಿ ಬ್ಯೂಟಿಫುಲ್ ಬಾಂಡ್. ಐ ಥಿಂಕ್ ಎಲ್ಲಾ ರಿಲೇಶನ್ಶಿಪ್ಗೂ ಮುನ್ನಡಿನೇ ಫ್ರೆಂಡ್ಶಿಪ್ ಅಂತ ಅನ್ಸುತ್ತೆ. ಇವಾಗ ಒಂದ್ ರಿಲೇಶನ್ಶಿಪ್ ತಗೊಳ್ಳಿ, ಅದು ಫಸ್ಟೇ ಲವರ್ಸ್ ಆಗ್ಬಿಟ್ರೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅದು ಮುರಿದು ಹೋಗುತ್ತೆ. ಅದೇ ಅವ್ರು ಫಸ್ಟ್ ಒಳ್ಳೆ ಫ್ರೆಂಡ್ಸ್ ಆಗಿ ಆಮೇಲೆ ಒಳ್ಳೆ ಕಪಲ್ಸ್ ಆದಾಗ ಆ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಇವಾಗ ಪೇರೆಂಟ್ಸ್ ಮಧ್ಯೆನೂ ಅಷ್ಟೇ, ಪೇರೆಂಟ್ಸ್ ನಮ್ಮನ್ನ ಮಕ್ಳು ಅನ್ನೋದ್ಕಿಂತ ಒಬ್ರು ಫ್ರೆಂಡ್ ಆಗಿ ಟ್ರೀಟ್ ಮಾಡಿದ್ರೆ ಆ ಪೇರೆಂಟ್ ಮತ್ತೆ ಆ ಚೈಲ್ಡ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಶಿಪ್ ಹೋಲ್ಡ್ಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಇನ್ ಎವ್ರಿ ಒನ್ಸ್ ಲೈಫ್. ಸೊ ಈಗ ಏನೋ ಬೇಜಾರಾಯ್ತು, ಎಷ್ಟೋ ವಿಷಯಗಳನ್ನ ನಾವು ಮನೇಲಿ ಹೇಳ್ಕೊಳಕ್ಕಾಗಲ್ಲ ಅಥವಾ ನಮ್ಮ ಪಾರ್ಟ್ನರ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅದನ್ನ ನಾವು ಫ್ರೆಂಡ್ಸ್ ಹತ್ರ ಬಂದು ಶೇರ್ ಮಾಡ್ಕೊತೀವಿ. ಸೊ ಫ್ರೆಂಡ್ಶಿಪ್ ಇಸ್ ಅ ವೆರಿ ಬ್ಯೂಟಿಫುಲ್ ಬಾಂಡ್. ಆರ್ಟಿಸ್ಟ್ ಆದವರಿಗೆ ಮೇನ್ ಥಿಂಗ್ ಬೇಕಾಗಿರೋದು ಒಂದು ರೆಕಾಗ್ನಿಷನ್, ಆಮೇಲೆ ಸಕ್ಸಸ್. ಸೊ ನಿಮಗೆ ಆ ರೆಕಾಗ್ನಿಷನ್ ಈಗ ಒಂದು ಈ ಸೀರಿಯಲ್ ಅಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮನ್ನ ಪ್ರೀತಿಸುವ ಜನಗಳಿಗೆ ನೀವು ಏನ್ ಹೇಳ್ತೀರಾ?
ಏನು ಅಂಥದ್ದೇನಿಲ್ಲ. ನನ್ನನ್ನು ಇಷ್ಟು ವರ್ಷ ನನ್ನನ್ನು ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡ್ ಬಂದಿದ್ದಾರೆ. ಅಂಡ್ ಈ ಸೀರಿಯಲ್ ಇಂದ ನನಗೆ ಶಿವಾನಿಯಾಗಿ ರೆಕಗ್ನೈಸ್ ಆಗಿದ್ದೀನಿ. ಬಟ್ ಐ ಥಿಂಕ್ ನನ್ನ ಜನಕ್ಕೆ ಐ ನೋ ಆಸ್ ಅಭಿಜ್ಞಾ ಆಲ್ರೆಡಿ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಫಾರ್ಚುನೇಟ್ ಎನಫ್ ಟು ಹ್ಯಾವ್ ಆಲ್ ದಿಸ್ ಲವ್ ಫ್ರಮ್ ಎವ್ರಿಬಡಿ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಸಿನಿಮಾಗಳಲ್ಲಿ ನೋಡ್ಬೋದಾ? ಇಲ್ಲ, ನಾನು ಸಿನಿಮಾ ಎಲ್ಲ ಮಾಡಲ್ಲ. ಮಾಡ್ಬೇಕಂತಿದ್ರೆ ಇಷ್ಟೊತ್ತಿಗೆ ಮಾಡ್ಬಿಡ್ತಿದ್ದೆ. ಐ ಆಮ್ ಹ್ಯಾಪಿ ಹಿಯರ್. ನಾನು ಮುಂಚೆಯಿಂದನೂ ನಂಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇತ್ತು ನನಗೆ ತುಂಬಾ ಚೆನ್ನಾಗಿ. ಬಿಗ್ ಸ್ಕ್ರೀನ್ ಇಸ್ ನಾಟ್ ಮೈ ಥಿಂಗ್. ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಅಂಡ್ ಐ ಲೈಕ್ ದಿಸ್, ಲೈಕ್ ಬರೋದು, ಬೆಳಿಗ್ಗೆ ತನಕ ಶೂಟಿಂಗ್ ಮಾಡೋದು, ಮನೆಗೆ ಹೋಗೋದು. ಇಟ್ಸ್ ಸಮಥಿಂಗ್ ಲೈಕ್ ಅ 9 to 5 ಜಾಬ್ ವೇರ್ ವಿ ಡೋಂಟ್ ಬ್ರೇಕ್ our heads to work. We break our ಎನರ್ಜಿ ಟು ವರ್ಕ್ ಅಷ್ಟೇನೆ. ಸೊ ಹಾಗಾಗಿ ಇಟ್ಸ್ ರಿಯಲಿ ನೈಸ್. ನನ್ನ ಮೂವಿ ಎಲ್ಲ ನಂಗೆ ಇಂಟ್ರೆಸ್ಟೇ ಇಲ್ಲ ಮಾಡಕ್ಕೆ. ಸಿನಿಮಾಗಳಿಗೆ ಕಾಲಿಡೋದು ಸಿನಿಮಾಗೆಲ್ಲ ಇದೂನು ನಾನು ಅಳಗ್ ಬುಳಕಕ್ ಬಂದಿದ್ದು. ಸೊ ಹಾಗಾಗಿ ನಾನೇನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಲ್ಲ. ಸಿನಿಮಾ ಎಲ್ಲ ಓಕೆ. ನಿಮ್ಮ ಜರ್ನಿ ಅಂದ್ರೆ ಲೈಕ್ ರಿಯಾಲಿಟಿ ಶೋದಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಇವಾಗ ಇಲ್ಲಿ ಈ ಹಂತಕ್ಕೆ ಬಂದು ತಲುಪಿದ್ದೀರಾ. ಹೆಂಗ್ ಅನಿಸ್ತಾ ಇದೆ? ಸೊ ನಿಮ್ಮ ಜರ್ನಿಯನ್ನು ಒಂದ್ಸಲ ಮೆಲ್ಕು ಹಾಕೋದಿದ್ರೆ ಆ ಸಕ್ಸಸ್ ರೇಟ್ ಹಿಂಗೆ ಹೋಗಿದೆ. ಸೊ ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಇದೆ. ಬಿಕಾಸ್ ನಾನ್ ಶೋ ಮಾಡಿ ನಮ್ ಶೋ ಅಲ್ಲಿ 18-20 ಜನ ಹುಡುಗಿರಿದ್ರು. ಅದ್ರಲ್ಲಿ ಕೆಲಸ ಮಾಡ್ತಿರೋದು ನಾನೊಬ್ಳೆ. ಮೇ ಬಿ ಈ ಫುಲ್ ಫ್ಲೆಡ್ಜ್ ಅಲ್ಲಿ ಈ ಒಂದು ನಮ್ ಶೋ ಮುಗ್ 10 years ಆಯ್ತು. ಈ ಒಂದು 10 years ಒಂದ್ ಏನ್ ಜರ್ನಿ ಇದೆ ಆದ್ರೆ ನಾನು ಒಬ್ಳೆ ಇವತ್ತಿನವರೆಗೂ ಸಸ್ಟೈನ್ ಆಗಿರೋದು. ಅಲ್ಲ, ಬೇರೆಯವರು ದೇ ಹ್ಯಾಡ್ ದರ್ ಓನ್ ಚಾಯ್ಸ್, ಅವ್ರು ಆಗ್ಲಿಲ್ಲ ಅಂತಲ್ಲ. ಬಟ್ ನನ್ಗೆ ಈ ಫೀಲ್ಡ್ ಕೈ ಹಿಡಿತು. ಈ ಫೀಲ್ಡ್ ಅಲ್ಲಿ ನನ್ಗೆಲ್ಲದೂ ಕೊಟ್ಟಿದೆ. ನೇಮ್ ಕೊಟ್ಟಿದೆ, ಫೇಮ್ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಮನೆ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ, ವೆರಿ ಸ್ಟ್ರಾಂಗ್ ಕೆರಿಯರ್ ಅಂತ ಕೊಟ್ಟಿದೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಗೊತ್ತಿಲ್ಲ, ನಾನ್ ಮಾಡಿರೋ ಒಳ್ಳೆ ಕರ್ಮಸ್ ಅನ್ಸುತ್ತೆ ನನ್ಗೆ. ನಾನ್ ಮಾಡಿದ್ದೆಲ್ಲ ನನ್ ಕೈ ಹಿಡಿತಾ ಇದೆ ಅಂಡ್ ನನ್ಗೆ ಒಳ್ಳೆ ಸಕ್ಸಸ್ ಕೊಡ್ತಾ ಇದೆ. ಅಂಡ್ ನಾನು ಯಾವತ್ತೂ ನನ್ಗೇನು ಪ್ರಾಜೆಕ್ಟೇ ಇಲ್ಲ ಅನ್ನೋ ತರ ನನ್ ಮನೇಲಿ ಕೂತಿಲ್ಲ. ಐವ್ ಬಿನ್ ವರ್ಕಿಂಗ್ ಕಂಟಿನ್ಯೂಸ್ಲಿ ಫಾರ್ ದ ಪಾಸ್ಟ್ 10 years. ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಇದು ನನ್ಗೆ ಜೊತೆಗೆ ನನ್ಗೆ ಎಕ್ಸ್ಟ್ರಾ ಇನ್ನೊಂದು ಕೆರಿಯರ್ನು ನಾನು ಈ ಕೆರಿಯರ್ ಇಂದ ಮಾಡ್ಕೊಂಡಿದ್ದೀನಿ. ಸೊ ಇಟ್ಸ್ ವೆರಿ ಹ್ಯಾಪಿ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ನೇಹದ ಕಡಲಲ್ಲಿ ಸಕ್ಸಸ್ ಕಾಣಲಿ, ಜೊತೆಗೆ ಸ್ನೇಹದ ಕಡಲಲ್ಲಿ ಸೀರಿಯಲ್ ಇಂದ ನಿಮಗೂ ಕೂಡ ಸಕ್ಸಸ್ ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸ್ನೇಹದ ಕಡಲಲ್ಲಿ ಸೀರಿಯಲ್ 400 ಎಪಿಸೋಡ್ಗಳನ್ನ ಪೂರ್ಣಗೊಳಿಸಿದೆ. ಇನ್ನೂ ಕೂಡ ಸಕ್ಸಸ್ ಕೂಡ ಕಾಣ್ತಾ ಇದೆ. ಜೊತೆಗೆ TRP ವೈಸ್ ಕೂಡ ಈ ಒಂದು ಸೀರಿಯಲ್ ಕೂಡ ಸಕ್ಸಸ್ ಕಾಣ್ತಾ ಇದೆ. ಸೊ ಜೊತೆಗೆ ಇವತ್ತು ನಮ್ಮೊಟ್ಟಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸಪ್ನಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಮ್ಯಾಮ್, ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಫೈನಲಿ ಸ್ನೇಹದ ಕಡಲಲ್ಲಿ ಸೀರಿಯಲ್ 400 ಎಪಿಸೋಡ್ ಕಂಪ್ಲೀಟ್ ಆಗಿದೆ. 400 ಅನ್ನೋದು ಚಿಕ್ಕ ನಂಬರ್ಸ್ ಅಲ್ವೇ ಅಲ್ಲ. ಸೊ ಏನ್ ಹೇಳ್ತೀರಾ ಈ ಸಕ್ಸಸ್ ಬಗ್ಗೆ? ನೀವ್ ಹೇಳ್ದಾಗೆ ಇದು ಸ್ಮಾಲ್ ನಂಬರ್ಸ್ ಖಂಡಿತ ಅಲ್ಲ. ಇದೆಲ್ಲ ಟೀಮ್ ವರ್ಕ್ ಇಂದಾನೆ ಸಾಧ್ಯ ಆಗೋದು. ಪ್ರತಿಯೊಬ್ರು ಅವ್ರವ್ರ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ತಾ ಹೋದ್ರೆ ಲೈಕ್ 400 ಅಲ್ಲ 1000 ದಾಟುತ್ತೆ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ. ನಿಮ್ಮ ಸೀರಿಯಲ್ ಇಂದ ಇನ್ನ ಜನ ಏನನ್ನ ನಿರೀಕ್ಷಿಸಬಹುದು? ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಸ್ನೇಹದ ಕಡಲಲ್ಲಿ ಅಂತಾನೆ ಟೈಟಲ್ ಇರೋದ್ರಿಂದ ಸ್ನೇಹಕ್ಕೆ ಮೊದಲ ಆದ್ಯತೆ. ನಂತರ ಹೇಗೆ ಸ್ನೇಹದಿಂದ ಪ್ರೀತಿ ಆಗತ್ತೆ, ಅಥವಾ ಪ್ರೀತಿ ಕನ್ವರ್ಟ್ ಆಗತ್ತಾ, ಅಥವಾ ಸ್ನೇಹವಾಗೇ ಉಳ್ಕೊಳ್ಳುತ್ತಾ, ಇದು ತರ ಸಸ್ಪೆನ್ಸ್ ಆಗಿ ನಡೆಯುವಂತ ನಮ್ಮ ಸ್ಟೋರಿ. ಪ್ರೆಸೆಂಟ್ ಜೆನ್ಜಿ ಜನರೇಷನ್ ಇರೋದ್ರಿಂದ ಸೊ ಎಲ್ರಿಗೂ ಸ್ನೇಹದ ಕಡಲಲ್ಲಿ ಸೀರಿಯಲ್ ಸಿಕ್ಕಾಪಟ್ಟೆ ಕನೆಕ್ಟ್ ಆಗ್ತಾ ಇದೆ. ಸೊ ಸ್ನೇಹ ಅಂದ್ರೆ ನಿಮ್ಮ ಪ್ರಕಾರ ಏನು? ಸ್ನೇಹ ಅಂದ್ರೆ ಏನು ಅಂದ್ರೆ ಏನೂ ಹೇಳ್ದಲೇನೆ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಈಗ ನನ್ಗೂ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ದಿನ ನಾವು ಮಾತಾಡಲ್ಲ, ದಿನ ಮಾತಾಡದೆ ಹೋದ್ರು ಯಾವತ್ತೋ ಒಂದ್ ದಿನ ಸಿಕ್ಕಿದಾಗ ಅದೇ ಪ್ರೀತಿ, ಅದೇ ಬಾಂಧವ್ಯ ಇರತ್ತಲ್ಲ, ಅದು ಫ್ರೆಂಡ್ಶಿಪ್. ಈಗ ಉದಾಹರಣೆಗೆ ದಿನ ಭೇಟಿ ಆಗಕ್ಕಾಗಲ್ಲ, ದಿನ ಫೋನಲ್ಲಿ ಮಾತಾಡಕ್ಕಾಗಲ್ಲ. ಯಾವತ್ತೋ ಒಂದಿನ ಫೋನ್ ಮಾಡಿದಾಗ ಏನೋ ಇವತ್ ನೆನ್ಪಾಯ್ತಾ ಅಂತ ಕೇಳೋದು. ಐ ಡೋಂಟ್ ಥಿಂಕ್ ಇಟ್ ಇಸ್ ಫ್ರೆಂಡ್ಶಿಪ್. ಹೇಗಿದ್ಯಾ ಕಡೆ, ಎಷ್ಟು ದಿನ ಆಗೋಯ್ತಲ್ಲ ಮಾತಾಡಿ, ಎಷ್ಟಿದೆ ಗೊತ್ತಾ ಮಾತಾಡಕ್ಕೆ, ಇಷ್ಟ ದಿನ ಆಯ್ತಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಈ ತರ ಎಲ್ಲ ನಡೀತು. ಇದು ಅಂದ್ರೆ ಯಾವತ್ತೇ ನಾವು ಮೀಟ್ ಮಾಡಿದ್ರು ಒಬ್ರ ಮೇಲೆ ಒಬ್ರು ಅಲಿಗೇಷನ್ಸ್ ಆಗ್ತೇ, ನೀನ್ ಹಿಂಗ್ ಮಾಡ್ದೆ, ನೀನ್ ಹಂಗ್ ಮಾಡ್ದೆ ಅಂತ ಹೇಳ್ದೆ. ಎದುರಿಗಿರೋ ವ್ಯಕ್ತಿನ ಅರ್ಥ ಮಾಡ್ಕೊಂಡು, ಅವ್ರ ಕಷ್ಟ ಸುಖನ ಅರ್ಥ ಮಾಡ್ಕೊಂಡು ಜೊತೆಲಿ ನಡ್ಕೊಂಡು ಹೋಗುವಂಥದ್ದು ಫ್ರೆಂಡ್ಶಿಪ್. ಏನೂ ಹೇಳ್ದೆ ಅಂತ ಹೇಳ್ದಲ್ಲ, ಅದ್ ಹೇಗ್ ಅರ್ಥ ಆಗುತ್ತೆ ಅಂದ್ರೆ, ಈಗ ನನ್ ಫ್ರೆಂಡ್ಸ್ ಇದಾರಲ್ಲ, ಅವರು ಏನೂ ಹೇಳ್ಕೊಳಲ್ಲ ನನ್ನ ಹತ್ರ.
ತುಂಬಾ ಲೈಕ್ ಒಳಗೊಳಗೆ ಎಲ್ಲ ಮುಚ್ಚಿಟ್ಕೋತಾರೆ. ಬಟ್ ಅವ್ರು ಮಾತಾಡೋ ರೀತಿಲೇ ನಂಗೆ ಗೊತ್ತಾಗುತ್ತೆ, ನೀನ್ ಏನೋ ಮುಚ್ಚಿಡ್ತಾ ಇದೆಯಾ, ಏನೋ ಆಗಿದೆ, ಇಲ್ಲಾಂದ್ರೆ ನೀನ್ ಈ ತರ ಮಾತಾಡೋಳಲ್ಲ, ಏನಾಯ್ತು ಹೇಳು ಅಂತ. ಅವಾಗ ಅದು ಲೈಕ್ ಓಪನ್ ಅಪ್ ಆಗ್ತಾರೆ. ಓಕೆ, ನಾನು ಹೇಳ್ಕೋಬಹುದು ಇವಳ ಹತ್ರ ಎಲ್ಲ. ಅಂದ್ರೆ ಆ ಟ್ರಸ್ಟ್ ಫ್ಯಾಕ್ಟರ್, ನೀವು ಹೇಳ್ದಾಗೆ ಆ ಟ್ರಸ್ಟ್ ಫ್ಯಾಕ್ಟರ್ ಕೂಡ ಹೌದು. ಅಂಡ್ ಎದುರುಗಿರುವಂತ ವ್ಯಕ್ತಿ ಮೇಲೆ ನಮ್ಗಿರುವಂತ ಅಪಾರವಾದ ನಂಬಿಕೆ ಜೊತೆಗೆ ಅದೇನ್ ಹೇಳ್ತಾರೆ, ಆ ಬಾಂಧವ್ಯ ಅಂತೀವಲ್ಲ, ಅದು ದಟ್ ಇಸ್ ಫ್ರೆಂಡ್ಶಿಪ್ ಫಾರ್ ಮಿ. ಸೊ ಏನಂದ್ರೆ ನೀವು ಇಲ್ಲಿ ತನಕನು ನಿಮ್ಮ ಜರ್ನಿಯನ್ನ ಮೆಲ್ಕು ಹಾಕೋದಿದ್ರೆ ಆ ಜರ್ನಿಯಲ್ಲಿ ಸಕ್ಸಸ್ ಅನ್ನೋದು ತುಂಬಾನೇ ಇದೆ. ಜೊತೆಗೆ ಈ ಹಿಂದೆ ಮಾಡಿದಂತ ಸೀರಿಯಲ್ ಕ್ಯಾರೆಕ್ಟರ್ ಎಲ್ಲ ಕೂಡ ನಿಮ್ಮನ್ನ ಈಗ್ಲೂ ಕೂಡ ಜನ ಐಡೆಂಟಿಫೈ ಮಾಡ್ತಾರೆ. ಸೊ ಇವಾಗ ಈ ಸ್ನೇಹದ ಕಡಲಲ್ಲಿ ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಸಿಕ್ಕಂತ ಒಂದು ಒಳ್ಳೆ ಏನೋ ಪ್ರಶಂಸೆ ಇರ್ಬೋದು ಜನರಿಂದ, ಏನ್ ಸಿಕ್ಕಿದೆ, ಒಳ್ಳೆ ಕಾಂಪ್ಲಿಮೆಂಟ್ ಏನ್ ಸಿಕ್ಕಿದೆ ಜನರಿಂದ? ನಿಮ್ಮನ್ನ ನೋಡ್ತಾ ಇದ್ರೆ ನನ್ಗೆ ಚೆನ್ನಾಗ್ ಬೈಬೇಕು ಅನ್ಸ್ತಾ ಇದೆ, ಆದ್ರೆ ಬೈಯಕ್ ಮನ್ಸೇ ಬರ್ತಲ್ಲ. ನೀವ್ ಎಷ್ಟು ಸ್ವೀಟ್ ಇದ್ರೆ, ಎಷ್ಟ್ ಚೆನ್ನಾಗ್ ಮಾತಾಡಿಸ್ತೀರಾ ನೀವ್ ಯಾಕೆ ಈ ತರ ರೋಲ್ಸ್ ಮಾಡ್ತೀರಾ, ಪಾಸಿಟಿವ್ ರೋಲ್ಸ್ ಮಾಡ್ಬೋದಲ್ವಾ, ಯಾಕೆ ಬರೀ ನೆಗೆಟಿವ್ ರೋಲ್ಸೇ ಮಾಡ್ತೀರಾ ಅಂತ ಹೇಳ್ತಾರೆ. ಅಂಡ್ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರಾ. ಲೈಕ್ ಅವ್ರಿಗೆ ಯಾವ್ದಾರ ಒಂದ್ ಸೀನ್ ಇಷ್ಟ ಆದ್ರೆ, ಈ ಸೀನ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಸೊ ದಟ್ ಇಸ್ ಅ ಬಿಗ್ ಕಾಂಪ್ಲಿಮೆಂಟ್ ಫಾರ್ ಅಸ್. ಇನ್ನೊಂದೇನಂದ್ರೆ ಒಬ್ರು ಆರ್ಟಿಸ್ಟ್ ಗಳಿಗೆ ಒಬ್ರು ಐಡೆಂಟಿಫೈ ಮಾಡೋದಾಗಿರ್ಬೋದು ಅಥವಾ ಆ ಒಂದು ಕ್ಯಾರೆಕ್ಟರ್ಗೆ ಬೈಯೋದಿರ್ಬೋದು, ಅದು ನಿಮ್ಮ ಕ್ಯಾರೆಕ್ಟರ್ ಕೊಟ್ಟಂತ ನೀವು 100% ರಿಸಲ್ಟ್ ಇರ್ಬೋದು. ಸೊ ಅದನ್ನ ಇವಾಗ ಜನ ಐಡೆಂಟಿಫೈ ಮಾಡಿದಾಗ ಒಂಥರ ಖುಷಿ ಆಗತ್ತೆ. ಸೊ ನಾನ್ 100% ಕೊಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ನಿಮಗೆ ಬರುತ್ತೆ. ಸೊ ಅದ್ರ ಬಗ್ಗೆ ಹೇಗೆ ಹೇಳ್ತೀರಾ? ನೀವೇ ಎಲ್ಲ ಹೇಳ್ಬಿಟ್ರಲ್ಲ, ನನಗೆ ಆ 100% ಫೀಲ್ ಡೆಫಿನೆಟ್ಲಿ ಸಿಗತ್ತೆ. ಬಿಕಾಸ್ ನನಗೆ ಖುಷಿ ಆಗುತ್ತೆ. ಅವರು ನನ್ನ ಪಾತ್ರನ ಬೈತಾ ಇರ್ತಾರೆ, ನನ್ನ ಬೈತಾ ಇರಲ್ಲ. ಸೊ ಹಾಗಾಗಿ ಅವ್ರಿಗೆ ತಲುಪಿದೆ, ನಾನ್ ಮಾಡ್ತಿರುವಂತ ಪಾತ್ರದ ಅಭಿನಯ ಅವ್ರಿಗೆ ಇಷ್ಟ ಆಗಿದೆ ಅಂತ ನನಗೆ ಖುಷಿ ಆಗುತ್ತೆ. ಇನ್ನೊಂದು ಸ್ನೇಹದ ಕಡಲಲ್ಲಿ ಟೈಟಲ್ ಇದೆ. ಸೊ ನಿಮ್ಮ ಒಂದು ಸೆಟ್ ಕೂಡ ಅಷ್ಟೇ ಸ್ನೇಹದಿಂದ ತುಂಬಿಕೊಂಡಿದೆ. ಸೊ ಎಷ್ಟು ಜೋವಿಯಲ್ ಆಗಿ ಎಲ್ರು ಇದೀರ ಅಂದ್ರೆ, ನನ್ನ ಸೆಟ್ ಅವಾಗಿಂದ ಸೆಟ್ ಅಬ್ಸರ್ವ್ ಮಾಡಿದ ಕೂಡಲೇ ನಿಮ್ಮ ಡೈರೆಕ್ಟರ್ ಕುಮಾರ್ ಸರ್ ಇರ್ಬೋದು ಅಥವಾ ಎಲ್ರು ಕೋಆರ್ಟಿಸ್ಟ್ ಗಳಿರ್ಬೋದು, ಒಂದೊಳ್ಳೆ ಫನ್ ಆಗಿ ಎಲ್ಲೂ ಕೂಡ ನಿಮಗೆ ಫೀಲ್ ಬರ್ತಾ ಇಲ್ಲ, ಎಲ್ಲೂ ಸೀರಿಯಲ್ ನಾನು ಆಕ್ಟ್ ಮಾಡ್ತಾ ಇದೀನಿ ಅನ್ನೋ ಫೀಲ್ ಕೂಡ ಕೊಡ್ತಾ ಇಲ್ಲ. ಅಷ್ಟು ಎಷ್ಟು ಜೋವಿಯಲ್ ಆಗಿ ಒಂದು ಸೆಟ್ ಇದೆ. ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು, ಕೋಆರ್ಟಿಸ್ಟ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಬ್ಲೆಸ್ಡ್ ಟು ಹ್ಯಾವ್ ಅ ವೆರಿ ಗುಡ್ ಟೀಮ್. ನಾನು ಅಂದ್ರೆ ದೇವರ ಅನುಗ್ರಹ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಕಡೆ ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮನಸ್ತಾಪಗಳು ಬರುತ್ತೆ. ಅವ್ರು ಹೇಳ್ದಂಗೆ ನಾನೇನ್ ಕೇಳೋದು, ಅವ್ರ ಅಂತೆಲ್ಲ ಬರುತ್ತೆ. ಬಟ್ ಇಲ್ಲಿ ಆ ಥರದ್ದಿಲ್ಲ. ಡೈರೆಕ್ಟರ್ ಇಂದ ಹಿಡಿದು, ಕ್ಯಾಮ್ರಾಮನ್ಸ್ ಇಂದ ಹಿಡಿದು, ನಮ್ಮ ಟೆಕ್ನಿಕಲ್ ಕ್ರೂ, ನಮ್ಮ ಸೌಂಡ್ ರೆಕಾರ್ಡಿಸ್ಟ್ ಆಗಿರ್ಬೋದು, ಲೈಟ್ಸ್ ಅವರಾಗಿರ್ಬೋದು, ಮೇಕಪ್ ಅವರಾಗಿರ್ಬೋದು, ಸೆಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಎಲ್ರು ಒಂಥರ ಲೈಕ್ ಇದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರ ಇದೀವಿ. ಸೊ ಖುಷಿ ಆಗುತ್ತೆ ಈ ತರ ಒಂದು ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನನಗೆ ಸಿಕ್ಕಿರೋದಕ್ಕೆ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಆಲ್ ವಂಡರ್ಫುಲ್ ಪೀಪಲ್ ಇನ್ ಸ್ನೇಹದ ಕಡಲಲ್ಲಿ. ಸೊ ಐ ಲವ್ ಮೈ ಟೀಮ್. ಲಾಟ್ಸ್ ಆಫ್ ಲವ್ ಟು ಯು. ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸುವ ಜನಗಳಿಗೆ, ನಿಮ್ಮ ಅಭಿಮಾನಿಗಳಿಗೆ, ಜೊತೆಗೆ ಸ್ನೇಹದ ಕಡಲಲ್ಲಿ ನೋಡ್ತಾ ಇರುವಂತ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇಷ್ಟು ವರ್ಷ ನೀವು ನನ್ನ ಅಭಿನಯನ ನೋಡಿ ಇಷ್ಟಪಟ್ಟು ನನಗೆ ಸಾಕಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇನ್ ಮುಂದೆನೂ ಇದೇ ಪ್ರೀತಿ ಪ್ರೋತ್ಸಾಹ ನನ್ ಮುಂದೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ನನ್ ಕೈಲಿ ಸಾಧ್ಯವಾದಷ್ಟು ನಾನ್ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ. ನನ್ನನ್ನ ಮಾತ್ರ ಅಲ್ಲ, ನನ್ನ ಇಡೀ ತಂಡನ ನೀವೆಲ್ಲರೂ ಪ್ರೀತಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಕ್ಸಸ್ ಸಿಗ್ಲಿ ಈ ಸೀರಿಯಲ್ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸ್ನೇಹದ ಕಡಲಲ್ಲಿ ಭರ್ಜರಿಯಾಗಿ ಶೂಟಿಂಗ್ ನಡೀತಾ ಇದೆ. 400 ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿ, ಅದರಲ್ಲೂ TRP ಯಲ್ಲೂ ಕೂಡ ಈ ಒಂದು ಸೀರಿಯಲ್ ಒಳ್ಳೆ ಸಕ್ಸಸ್ ರೇಟ್ ಅನ್ನು ಕೂಡ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಇಂದ್ರ ಪಾತ್ರಧಾರಿ. ಸೊ ನಾವು ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ನಾನು ಆರಾಮ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಶೂಟ್ ನಡೀತಾ ಇದೆ. ಸೊ ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಅಂಡ್ ನಮ್ಗೆ ಪ್ರತಿಯೊಂದು ಶೆಡ್ಯೂಲ್ ಅಲ್ಲಿ ಏನೋ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ಈ ಶೆಡ್ಯೂಲ್ ಅಲ್ಲಿ ನಮ್ಗೆ ಸ್ಪೆಷಲ್ ಏನಂತಂದ್ರೆ ಶಿವು ಪಲ್ಲವಿ ಮದ್ವೆ ಎಪಿಸೋಡ್ಸ್. ಸೊ ಹೌದು, ತುಂಬಾ ಚೆನ್ನಾಗಿ ನಡೀತಿದೆ. ಇನ್ ಮುಂದೆ ಇನ್ನೂ ಹೈ ವೋಲ್ಟೇಜ್ ಡ್ರಾಮಾ ಇರುತ್ತೆ. ಯಾಕಂದ್ರೆ ನಮ್ ಸೀರಿಯಲ್ಗೆ ಈ ಮದ್ವೆನೇ ಒಂದು ಟರ್ನಿಂಗ್ ಪಾಯಿಂಟ್. ಸೊ ಇವಾಗ 400 ಎಪಿಸೋಡ್ ಆದ್ಮೇಲೆ ಇವಾಗ ಈ ಟರ್ನಿಂಗ್ ಪಾಯಿಂಟ್ ಬರ್ತಿದೆ. ಸೊ ಇನ್ ಮುಂದೆ ಎಪಿಸೋಡ್ಸ್ ಇನ್ನೂ ತುಂಬಾ ಡ್ರಾಮೆಟಿಕ್ ಹೈ ವೋಲ್ಟೇಜ್ ಸೀನ್ಸ್ ಗಳಿರುತ್ತೆ. ಪ್ರಮುಖವಾಗಿ ಒಂದು ಸೀರಿಯಲ್ ಲೈಕ್ ಒಪ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ನೀವೇನಕ್ಕೆ ಈ ಸೀರಿಯಲ್ ಒಪ್ಕೊಂಡ್ರಿ ಅಂತ? ಆ ತರ ರೀಸನ್ ಅಂತ ಏನು ಇಲ್ಲ. ಸೊ ನಾನ್ ಯೂಶಲಿ ನನ್ಗೆ 10 ವರ್ಷ ಆಯ್ತು ಟೋಟಲ್.
ಸೊ ನಾ ಮಾಡ್ಕೊಂಡು ಬಂದಿದ್ದ ಅಷ್ಟು ಸೀರಿಯಲ್ ನಾನು ಯಾವತ್ತೂ ನಾನು ಈ ಕ್ಯಾರೆಕ್ಟರ್ ಮಾಡ್ತೀನಿ ಅಥವಾ ಆ ಕ್ಯಾರೆಕ್ಟರ್ ಮಾಡಲ್ಲ, ಅದು ಯಾವತ್ತೂ ನಾನು ಸಿಲೆಕ್ಟ್ ಮಾಡೇ ಇಲ್ಲ. ನನಗೆ ಕಾಲ್ ಬಂತು, ಲುಕ್ ಟೆಸ್ಟ್ ಆಯ್ತು, ಆಡಿಷನ್ ಆಯ್ತು, ನಾನು ಸಿಲೆಕ್ಟ್ ಆದೆ, ನಾನು ಮಾಡಿದೆ ಅಷ್ಟೇ. ಸೊ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅದು ಎಲ್ಲ ಏನು ಇಲ್ಲ. ಮೀನ್ಸ್ ನೋಡಿ, ನಮ್ ಸೀರಿಯಲ್ ಬಂದಾಗ ಹೆಂಗಂದ್ರೆ ನೀವು ಸ್ಟಾರ್ಟಿಂಗ್ ಎಷ್ಟೇ ಕೇಳಿ ನೀವು ಈ ಕ್ಯಾರೆಕ್ಟರ್ ಹೆಂಗಿರುತ್ತೆ ಏನಂತ, ಅದು ಯಾರು ಕ್ಲಾರಿಟಿ ಕೊಡೋದಕ್ಕಾಗಲ್ಲ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ನಾವು ಸೀರಿಯಲ್ ಕಮಿಟ್ ಆದಾಗ ಇನಿಷಿಯಲಿ ಅವ್ರ ಹತ್ರನೂ ಒಂದು 10 ಎಪಿಸೋಡು 12 ಎಪಿಸೋಡ್ ಕತೆ ಇರುತ್ತೆ ಅಷ್ಟೇ. ಸೊ ಆ 10-12 ಎಪಿಸೋಡ್ ಅಲ್ಲಿ 10-12 ಎಪಿಸೋಡ್ ಅಲ್ಲಿ ನಮ್ಗೆ ಎಷ್ಟು ಸೀನ್ಸ್ ಇರುತ್ತೆ ಅವ್ರು ಅದನ್ನ ಹೇಳೋದಕ್ ಸಾಧ್ಯ. ಮುಂದೆ ನಿಮ್ಗೆ ಇಷ್ಟು ಜಾಸ್ತಿ ಟ್ರ್ಯಾಕ್ ಆಗತ್ತೆ, ಆ ಟ್ರ್ಯಾಕ್ ಈ ಟ್ರ್ಯಾಕ್ ಎಲ್ಲ ಅದನ್ನ ನಾನ್ ನಂಬಲ್ಲ. ಅದೊಂದು ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ನನಗೆ ಗೊತ್ತಾಗೋದು. ಸೊ ಇನಿಷಿಯಲಿ ನೀವು ಸೀರಿಯಲ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಆಗ್ಲಿ ಅದಕ್ಕೊಂದು ಕ್ಲಿಯರ್ ಜಜ್ಮೆಂಟ್ ನೀವು ಕೊಡೋದಕ್ ಆಗಲ್ಲ. ಅದು ಹೋಗ್ತಾನೆ ಅದು ಕ್ಯಾರೆಕ್ಟರ್ ಬಿಲ್ಡ್ ಆಗೋದು. ಸೊ ಅದಕ್ಕೆ ನಾನ್ ಯಾವತ್ತೂ ಅದನ್ನ ನಂಬಿಲ್ಲ. ಬಂದಿರೋ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯ್ತು, ನಾನ್ ಮಾಡ್ದೆ. ಅದು ಮುಂದೆ ಹೇಗ್ ಹೋಗುತ್ತೆ ಅದು ಆಡಿಯನ್ಸ್ ಮೇಲೆ ಬಿಟ್ಟಿದ್ದು, ಅಂಡ್ ಅದಕ್ಕಿಂತ ಮುಖ್ಯವಾಗಿ ನಮ್ ಕತೆ ಮೇಲೆ ಬಿಟ್ಟಿದ್ದು, ಅದನ್ನ ಹೆಂಗ್ ತಗೊಂಡ್ ಹೋಗ್ತಾರೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಹೌ ದ ಸ್ಟೋರಿ ಇಸ್ ಟ್ರಾವೆಲಿಂಗ್. ಒಬ್ರು ಆರ್ಟಿಸ್ಟ್ ಆದವರಿಗೆ ಬೇಕಾಗಿರೋದು ಲೈಕ್ ಸಕ್ಸೆಸ್ ಜೊತೆಗೆ ಜನ ಅವ್ರನ್ನ ಐಡೆಂಟಿಫೈ ಮಾಡ್ಬೇಕು ಅಂತ. ಸೊ ನಿಮ್ಮನ್ನ ಜನ ಐಡೆಂಟಿಫೈ ಮಾಡಿದಾಗ ನಿಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಥವಾ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ? ಯಾಕಂದ್ರೆ ನಿಮ್ಮನ್ನ ಬೈದವರು ಜಾಸ್ತಿನೇ ಇರ್ತಾರೆ. ನನ್ಗೆ ಜನ ತುಂಬಾ ಜಾಸ್ತಿನೇ ಬೈತಾರೆ. ಇವಾಗ ನಾನ್ ಎಲ್ಲೇ ಹೋದ್ರು, ಮಂಗ್ಳೂರ್ ಕಡೆ ಹೋಗ್ಲಿ ಅಥವಾ ಬೇರೆ ಎಲ್ಲಾದ್ರೂ ಹೋದ್ರು, ಉತ್ತರ ಕರ್ನಾಟಕ ಕಡೆ ಹೋದ್ರಿ, ಜನ ಅಲ್ಲಿ ಜಾಸ್ತಿ ಬೈಯೋದೇ ನಂಗೆ. ನೋಡಿ ಒಂದಂತೂ ನಿಜ, ನಮ್ ಶೋ ಸ್ಟಾರ್ ಪರ್ಫಾರ್ಮರ್. ಅಯ್ಯೋ ಹಂಗೇನಿಲ್ಲ, ಇಟ್ಸ್ ಆಲ್ ಗಿವ್ ಅಂಡ್ ಟೇಕ್. ಬಟ್ ಆ ಎಲ್ಲೋ ಒಂದ್ ಕಡೆ ಹಿ ರಿಯಲಿ ಹೋಲ್ಡ್ಸ್ ಬಿಗರ್ ವ್ಯಾಲ್ಯೂ ಟು ದ ಪ್ರಾಜೆಕ್ಟ್. ಯಾವ ತರ ಅಂತ ಹೇಳ್ತೀನಿ ಅಂದ್ರೆ ಅವನ ಕ್ಯಾರೆಕ್ಟರ್ ಇಂದ ಸುಮಾರು ಜನ, ಎಸ್ಪೆಷಲಿ ಈಗ ಶಿವು ಕ್ಯಾರೆಕ್ಟರ್ ಆಗ್ಲಿ ಅಥವಾ ಪಲ್ಲವಿ ಕ್ಯಾರೆಕ್ಟರ್ ಆಗ್ಲಿ, ತುಂಬಾ ಒಂದ್ ಮಟ್ಟದ ಹೈಲೈಟ್ ಆಗದೆ ಓನ್ಲಿ ಬಿಕಾಸ್ ಆಫ್ ಹಿಮ್. ಅಯ್ಯೋ ಅಂಡ್ ನಿಜವಾಗ್ಲೂ ಐ ಮೀನ್ ಜೋಕ್ಸ್ ಅಪಾರ್ಟ್, ಅವ್ನು ಇದಾನೆ ಅಂತ ಹೇಳ್ತಿರೋದಲ್ಲ, ಹಿ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ಪರ್ಫಾರ್ಮರ್. ಐ ಥಿಂಕ್ ಇದು ಫಸ್ಟ್ ಪ್ರಾಜೆಕ್ಟ್ ನಾನ್ ಅವ್ನ ನೋಡಿ ಇಷ್ಟು ವರ್ಷದ ಜರ್ನಿಲಿ ಐ ಥಿಂಕ್ ಔಟ್ ರೈಟ್ಲಿ ಒಂಥರ ಒಂದು ಬ್ರೈಟ್ ಪರ್ಫಾರ್ಮೆನ್ಸ್ ಅಂದ್ರೆ ಇದೆ. ಅಂಡ್ ಜನ ನಿಜವಾಗ್ಲೂ ಇದನ್ನ ನೋಡಿ ಬಹುಶಃ ಅವನ ಬೈಕೊಂತ ಚೆನ್ನಾಗಿ ಅವನ ಕ್ಯಾರೆಕ್ಟರ್ಗೆ, ಆದ್ರೆ ಹೌದು, ಆದ್ರೆ ಅವ್ನ ರಿಯಲ್ ಲೈಫ್ ಅಲ್ಲಿ ಹಿ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್. ಅಂದ್ರೆ ನೀವೇ ನೋಡಿದಲ್ಲ ಇಷ್ಟೊತ್ತರು ಶಾರ್ಟ್ ಕಟ್ ಅಂತಿದಂಗೆ ಅವ್ನಿರೋ ಮಾಡ್ತಿರೋ ಕ್ಯಾರೆಕ್ಟರ್ಗೂ ಅಫ್ಕೋರ್ಸ್ ಯಾರು ಹಂಗಿರಕ್ಕಾಗಲ್ಲ, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಒಂದು ಹತ್ರದೊಂದು ಇದಿರುತ್ತೆ ಗೊತ್ತಾ, ಒಂದು ಆ ಕ್ಯಾರೆಕ್ಟರ್ ಹತ್ರ ಇದೆ ಅಂತ. ಇವ್ನ್ ಎಲ್ಲೆಲ್ಗೂ ಹತ್ರ ಇಲ್ಲ. ಅದ್ ಹೆಂಗ್ ಚೆನ್ನಾಗಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಗೊತ್ತಿಲ್ಲ ಅವ್ನು ನಮ್ಗೆ. ಓಕೆ, ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ಹೆಂಗ್ ಸಾಧ್ಯ? ನೀವೇನಾದ್ರೂ ರಂಗಭೂಮಿ ಕಲಾವಿದರ ಅಥವಾ ಹೆಂಗೆ ಅಂತ? ನಾ ರಂಗಭೂಮಿ ಮುಂಬೈಲಿ ಇದ್ದಾಗ ನಾನು ಮಾಡ್ತಿದ್ದೆ, ಥಿಯೇಟರ್ ಆರ್ಟಿಸ್ಟ್, ಥಿಯೇಟರ್ ಎಲ್ಲ ಮಾಡ್ತಿದ್ದೆ ನಾನು, ಶೋಸ್ ಎಲ್ಲ. ಸೊ ಮೊದ್ಲಿಂದನೂ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಚಂದು ಹೇಳಿದಾಗ ಇಟ್ಸ್ ನಾಟ್ ಇದು ಯಾವ್ದೇ ಆಕ್ಟರ್ ಆಗಿರ್ಲಿ, ಅದು ನನ್ನಿಂದನೂ ಅವರಿಂದ ಅದು ಹಂಗಲ್ಲ, ಅದು ಚಂದು ದೊಡ್ಡತನ ಅಷ್ಟೇ. So it's all a it's a teamwork. It begins from writing ಆಗಿರ್ಲಿ, direction ಆಗಿರ್ಲಿ, ಕ್ಯಾಮ್ರಾ ವರ್ಕ್ ಆಗಿರ್ಲಿ, ಆಮೇಲೆ ನಾವು ಆರ್ಟಿಸ್ಟ್ಗಳು ಬರೋದು. ನಾವೇನ್ ಸೀನ್ ನಾವು ಪರ್ಫಾರ್ಮ್ ಮಾಡ್ತೀವಿ, ಅಂಡ್ ಅದು ಗಿವ್ ಅಂಡ್ ಟೇಕ್. ಇವಾಗ ಒಂದು ಸೀನ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂದ್ರೆ ಚಂದುದೊಂದು ಔಟ್ಪುಟ್ ಇರುತ್ತೆ, ಚಂದುದೊಂದು ಎಫರ್ಟ್ ಇರುತ್ತೆ, ಅದಾದ್ಮೇಲೆ ನಂದೊಂದು ಔಟ್ಪುಟ್, ನಂದೊಂದು ಎಫರ್ಟ್ ಇರುತ್ತೆ. ಅದೆರಡು ಒಂದಾದ್ಮೇಲೆ ಒಂದು ಸೀನ್ ತೆರೆ ಮೇಲೆ ತುಂಬಾ ಚೆನ್ನಾಗಿ ಬರೋದು. ಸೊ ಇಟ್ಸ್ ಆಲ್ ಕಂಪ್ಲೀಟ್, ಇದು ಕ್ರಿಯೇಟಿವ್ ಫೀಲ್ಡ್. ಸೊ ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್ ಅಷ್ಟೇ. ಓಕೆ, ನಿಮ್ಮ 10 ಇಯರ್ ಜರ್ನಿ ಅಂತ ಹೇಳಿದ್ರಿ. ಸೊ 10 ಇಯರ್ ಜರ್ನಿಯಲ್ಲಿ ಈ ಸೀರಿಯಲ್ಗೆ ಮೋಸ್ಟ್ಲಿ ಜಾಸ್ತಿ ಜನ ಬೈದಿರೋದು ಅನ್ಸುತ್ತೆ ಈ ಕ್ಯಾರೆಕ್ಟರ್ಗೆ. ಈ ಕ್ಯಾರೆಕ್ಟರ್ಗೆ ನಂಗೆ ತುಂಬಾ ಜಾಸ್ತಿ ಜನ ಬೈದಿದ್ದಾರೆ. ಮೀನ್ಸ್ ಜನ ಜಾಸ್ತಿ ಬೈದಿದ್ದಾರೆ ಅಂದ್ರೆ ಮೀನ್ಸ್ ನನ್ ಕಡೆಯಿಂದ ಐ ಹ್ಯಾವ್ ಡನ್ ಮೈ ವರ್ಕ್. ನನ್ ಕಡೆಯಿಂದ ನಾನು ಎಫರ್ಟ್ ಹಾಕಿದೀನಿ, ಅಂಡ್ ಜನ ಬೈತಿದ್ರೆ ಅಂದ್ರೆ ಮೀನ್ಸ್ ದೇ ಹ್ಯಾವ್ ಎಕ್ಸೆಪ್ಟೆಡ್ ಇಟ್. ಮೀನ್ಸ್ ಆ ರೀತಿ. ಇನ್ಫ್ಯಾಕ್ಟ್ ನೀವು ಈ ಸೀರಿಯಲ್ ನೋಡಿದ್ರೆ ಅರೌಂಡ್ 12-14 ಜನ ಆರ್ಟಿಸ್ಟ್ ಇದ್ದಾರೆ. ಎಲ್ರು ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ, ಅಂಡ್ ಆಲ್ ಆಫ್ ದೆಮ್ ಆರ್ ಸಚ್ ಅ ಗುಡ್ ಪರ್ಫಾರ್ಮರ್ಸ್. ಮೀನ್ಸ್ ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಂದು ಸೀನ್ ಎಷ್ಟು ನೀಟಾಗಿ ಆಗತ್ತೆ, ಅಂಡ್ ಕತೆ ವೈಸ್ ಕತೆ ಫ್ಲೋ ತುಂಬಾ ಚೆನ್ನಾಗಿದೆ. ಅಂಡ್ ಇವಾಗಂತೂ ಆಲ್ಮೋಸ್ಟ್ ಲಾಸ್ಟ್ 2-3 months ಇಂದ ಬರೇ ಆಲ್ ಆರ್ಟಿಸ್ಟ್ ಇದೆ. ಸೊ ಸೀನ್ ಇನ್ನೂ ಚೆನ್ನಾಗಿ ಬರುತ್ತೆ ಬಿಕಾಸ್ ಇಷ್ಟೊಂದು. ಅಂಡ್ ಇಲ್ಲಿ ನೀವು ನೋಡಿದ್ರೆ ಎಲ್ಲ ಆರ್ಟಿಸ್ಟ್, ಇವಾಗ ನಾನಾಗ್ಲಿ, ಚಂದುನು ಅಷ್ಟೇ, ನಮ್ಮಿಬ್ರು ಸೀನ್ ಇದ್ದಾಗ ನಾನು ಅವ್ನಿಗೆ ಹೇಳ್ತೀನಿ, ಮಗ ನೀನ್ ಹಿಂಗ್ ಮಾಡು. ಚಂದು ನನಗೆ ಎಷ್ಟೊಂದ್ ಸಲ ಇನ್ಪುಟ್ಸ್ ಕೊಡ್ತಾನೆ, ಮಗ ನೀನ್ ಹಿಂಗ್ ಮಾಡು. ಸೊ ಇಲ್ಲಿ ಯಾರೇ ಆರ್ಟಿಸ್ಟ್ಗೂ ನೀವು ಸೀನಿಯರ್ ಆರ್ಟಿಸ್ಟ್ ಕೂಡ ಅಷ್ಟೇ, ನಾವ್ ಏನೇ ಹೇಳಿದ್ರು ಅವ್ರನ್ನ ತಗೋತಾರೆ, ಅವ್ರು ಏನ್ ಹೇಳಿದ್ರು ನಾವ್ ಅದನ್ನ ತಗೋತೀವಿ. ಅಟ್ ದಿ ಎಂಡ್ ಆಫ್ ದಿ ಡೇ ನಮ್ಗೆ ಸೀನ್ ಚೆನ್ನಾಗಿ ಬರ್ಬೇಕು, ಅದೇ ನಮಗ್ ಮುಖ್ಯ. ಓಕೆ, ಈಗಾಗ್ಲೇ ಏನಂದ್ರೆ 400 ಎಪಿಸೋಡ್ ಕಂಪ್ಲೀಟ್ ಆಗಿದೆ. 400 ಅನ್ನೋದು
ಅದೊಂದು ಜಸ್ಟ್ ನಂಬರ್ ಅಲ್ಲ, ಚಿಕ್ಕ ನಂಬರ್ ಅಲ್ವೇ ಅಲ್ಲ. ಲೈಕ್ ಅಷ್ಟು ಸಕ್ಸಸ್ ಕಾಣೋದದು ಇವಾಗ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾ ಯುಗ ಆಗಿರೋದ್ರಿಂದ ಸಕ್ಸಸ್ ಕಾಣೋದು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಜೊತೆಗೆ ನಾನು ಕೇಳ್ಪಟ್ಟಂಗೆ ನಿಮ್ಮ ಸೀರಿಯಲ್ TRP ವಯಸ್ಸಲ್ಲೂ ಕೂಡ ಸಕ್ಸಸ್ ಕಾಣ್ತಾ ಇದೆ. ಸೊ ಏನ್ ಹೇಳ್ತೀರಾ? ಜೊತೆಗೆ ನಾನು ನೋಡಿದ ಮಟ್ಟಿಗೆ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್ ಸೆಟ್ ಹೆಂಗಿದೆ ಅಂದ್ರೆ, ಸ್ನೇಹದ ಕಡಲಲ್ಲಿ ಸೀರಿಯಲ್ ಹೆಸರು ಹೆಂಗಿದೆ, ಟೈಟಲ್ಗೆ ತಕ್ಕಂತೆ ಹಂಗೆ ಸ್ನೇಹದಿಂದ ಕೂಡಿದೆ. ಸೊ ನಿಮ್ಮ ಮತ್ತೆ ಡೈರೆಕ್ಟರ್ ಬಾಂಡಿಂಗ್ ಇರ್ಬೋದು, ಜೊತೆಗೆ ಕೋ ಆರ್ಟಿಸ್ಟ್ ಗಳ ಬಾಂಡಿಂಗ್ ಇರ್ಬೋದು, ಒಂದ್ ರೀತಿಯ ಸ್ನೇಹಮಯವಾಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸೀರಿಯಲ್ ಸೆಟ್ ಬಗ್ಗೆ ಆಗಿರ್ಬೋದು, ಕೋ ಆರ್ಟಿಸ್ಟ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ನೀವು ಹೇಳಿದಾಗೆ 400 ಎಪಿಸೋಡ್ಸ್ ಅದೊಂದು ಚಿಕ್ಕ ನಂಬರ್ ಅಲ್ಲ. ಆಕ್ಚುಲಿ ಆಲ್ಮೋಸ್ಟ್ 1 year ಮೇಲೆ ಆಯ್ತು ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. 400 ಎಪಿಸೋಡ್ಸ್ ವರ್ಗೂ ಬಂದಿದ್ದೀವಿ ಅಂದ್ರೆ ಮೀನ್ಸ್ ಬಿಗಿನಿಂಗ್ ಅಲ್ಲಿ ಚಾಲೆಂಜಸ್ ಗಳು ಇರುತ್ತೆ, ಬಟ್ ಆ ಚಾಲೆಂಜಸ್ ಗಳನ್ನ ನಾವ್ ಎಲ್ರು ಪಾರ್ ಮಾಡಿನೇ ಇಲ್ಲಿವರೆಗೂ ಬಂದಿರ್ತು. ಅಂಡ್ ನಾನು ಹೇಳಿದ್ನಲ್ಲ, ಇಟ್ಸ್ ಅ ಕಂಪ್ಲೀಟ್ ಟೀಮ್ ಎಫರ್ಟ್. ನಾವೆಲ್ರು ಒಟ್ಟಿಗೆ ಆಸ್ ಅ ಟೀಮ್ ವರ್ಕ್ ಮಾಡಿಲ್ಲ ಅಂದ್ರೆ ನೀವು 400 ಎಪಿಸೋಡ್ಸ್ ವರ್ಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಶೂಟಿಂಗ್ ಇವಾಗ ಆಡಿಯನ್ಸ್ ಏನ್ ನೋಡ್ತಾರೆ ಅದು ಬರೀ 20 ನಿಮಿಷ 22 ನಿಮಿಷ ಎಪಿಸೋಡ್ ಅಷ್ಟೇ. ಬಟ್ ಆ 20 ನಿಮಿಷ ಎಪಿಸೋಡ್ ಶೂಟ್ ಮಾಡಕ್ಕೂ ವಿ ನೀಡ್ ಎಂಟೈರ್ ಡೇ. ಸೊ ಅದರಿಂದ ತುಂಬಾ ಎಫರ್ಟ್ಸ್ ಗಳು ಹೋಗುತ್ತೆ. ಅಂಡ್ ನಮ್ಗೆ ನಮ್ ಸೀರಿಯಸ್ ಹೇಳ್ಬೇಕಂದ್ರೆ ಸ್ನೇಹದ ಕಡೆ ಸೆಟ್ ಹೆಂಗಂದ್ರೆ ವಿ ಆಲ್ ಆರ್ ಲೈಕ್ ಫ್ಯಾಮಿಲಿ. ನಮ್ಗೆ ಏನೇ ಅಪ್ಸ್ ಅಂಡ್ ಡೌನ್ಸ್ ಬಂದ್ರೆ ವಿ ಹ್ಯಾವ್ ಆಲ್ವೇಸ್ ಎಲ್ರು ಒಟ್ಟಿಗೆನೇ ಇದೀವಿ ಫ್ರಮ್ ಡೇ 1 ಟಿಲ್ ಟುಡೇ ಟಚ್ ವುಡ್. ಅಂಡ್ ಸೆಟ್ ಇಷ್ಟು ಚೆನ್ನಾಗಿದೆ, ಹೌದು ಸೆಟ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಈಗೋ ಕ್ಲಾಶಸ್ ಗಳಿಲ್ಲ. ಯಾರಿಗೂ ನಾವು ಸೀನಿಯರ್ ಆರ್ಟಿಸ್ಟ್, ನೀವು ಸೀನಿಯರ್ ಅಲ್ಲ ಹಂಗಿಂಗ್ ಅಂತ ಅದು ಯಾರಿಗೂ ಇಲ್ಲ. ದರ್ ಇಸ್ ನೋ ಈಗೋ ಕ್ಲಾಶಸ್. ನಮ್ ಡೈರೆಕ್ಟರ್ ಆಗಿರ್ಲಿ, DOPನೂ ಆಗಿರ್ಲಿ, ನಾವು ಅವ್ರಿಗೆ ಏನೇ ಸಜೆಷನ್ಸ್ ಕೊಟ್ಟರು ಅವ್ರ ಅದನ್ನ ತಗೋತಾರೆ. ಅವ್ರು ನಮ್ಗೆ ಕೊಡೋ ಸಜೆಷನ್ ನಾವು ತಗೋತೀವಿ. ಕುಮಾರ್ ಸರ್ ಆಗ್ಲಿ, ನಮ್ DOP ಪವನ್ ಸರ್ ಅಂಡ್ ನಾಗು ಸರ್, ದೇ ಆರ್ ಫ್ರಮ್ ಡೇ 1. ಸೊ ಈಗೋ ಕ್ಲಾಶ್ ಇಲ್ಲ ಅಂದ್ರೆ ಒಂದು ಪ್ರಾಜೆಕ್ಟ್ ತುಂಬಾ ನೀಟಾಗಿ ಆಗುತ್ತೆ. ನಮ್ಗೆ ಇನ್ಫ್ಯಾಕ್ಟ್ ನಂಬಕ್ಕೆ ಆಗ್ತಿಲ್ಲ 400 ಎಪಿಸೋಡ್ಸ್ ಆಯ್ತು, 1 ವರ್ಷ ಮೇಲೆ ಆಯ್ತು ಅಂದ್ರೆ ನಮ್ಗೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಿಲ್ಲ. ಸೊ ಇಟ್ಸ್ ಆಲ್ ಅ ಕಂಪ್ಲೀಟ್ ಟೀಮ್ ವರ್ಕ್. ಸೊ ನಿಮ್ಮ ಈ ಸ್ನೇಹದ ಕಡಲಲ್ಲಿ ಸೀರಿಯಲ್ ಅಲ್ಲಿ ನಿಮಗೆ ಚಾಲೆಂಜಿಂಗ್ ಅನ್ಸಿದ ಒಂದು ಸನ್ನಿವೇಶ ಅಂದ್ರೆ ಯಾವುದು? ಯಾವ ದಿನ ನಿಮ್ಗೆ ತುಂಬಾ ಇದು ತುಂಬಾ ಚಾಲೆಂಜಿಂಗ್ ಆಗಿದೆ ಅಲ್ವಾ ಅಂತ ಯಾವಾಗ ಅನ್ಸಿದೆ ನಿಮ್ಗೆ? ಆಸ್ ಅನ್ ಆಕ್ಟರ್ ಪ್ರತಿ ದಿನ ಚಾಲೆಂಜ್ ಇದ್ದೇ ಇರುತ್ತೆ. ಅಂಡ್ ಪ್ರತಿ ದಿನ ಕಲಿಯೋದು ಇದ್ದೇ ಇರುತ್ತೆ. ಎವ್ರಿ ಡೇ ಇನ್ ಆಕ್ಟಿಂಗ್ ಆಗಿರ್ಲಿ, ಇನ್ ಲೈಫ್ ಆಗ್ಲಿ, ಎವ್ರಿ ಡೇ ಇಸ್ ಅ ಲರ್ನಿಂಗ್. ಸೊ ಚಾಲೆಂಜ್ ಗಿಂತ ಹೆಚ್ಚಾಗಿ ಪ್ರತಿದಿನ ಫಾರ್ ಮೀ ಈಚ್ ಅಂಡ್ ಎವ್ರಿ ಸೀನ್ ಇಸ್ ಅ ಚಾಲೆಂಜ್ ಅಲ್ಲಿ. ನಾನು ಪ್ರತಿ ಸೀನ್ ಇಂದ ಏನೊಂದು ಕಲಿತೀನಿ. ಯಾಕಂದ್ರೆ ನನ್ಗೆ ಡೈರೆಕ್ಟರ್ ಏನೊಂದು ಇನ್ಪುಟ್ ಕೊಡ್ತಾರೆ, ಕೋ ಆಕ್ಟರ್ ಏನೊಂದು ಇನ್ಪುಟ್ ಕೊಡ್ತಾರೆ, ನಮ್ ಟೆಕ್ನಿಷಿಯನ್ ಲೈಟ್ ಹುಡುಗರಾಗಿರ್ಲಿ ಅಥವಾ DOPs ಗಳಾಗಿರ್ಲಿ, ಅವ್ರು ಏನೊಂದು ಇನ್ಪುಟ್ ಕೊಟ್ಟೆ ಕೊಡ್ತಾರೆ. ಸೊ ದಟ್ ಈಸ್ ಆಲ್ ಲರ್ನಿಂಗ್ ಓನ್ಲಿ. ಎಲ್ಲ ಏನೇನಿರುತ್ತೆ ಆ ಸಜೆಷನ್ ತಗೊಂಡು ದೆನ್ ವಾಟ್ ವಿ ಪರ್ಫಾರ್ಮ್ ಅಟ್ ದಿ ಎಂಡ್ ನಮ್ಗೆ ಫೈನಲ್ ಪ್ರಾಡಕ್ಟ್ ಮ್ಯಾಟರ್ ಆಗೋದು. ಸೊ ಎವ್ರಿ ಡೇ ಇಸ್ ಅ ಚಾಲೆಂಜ್, ಎವ್ರಿ ಸೀನ್ ಇಸ್ ಅ ಚಾಲೆಂಜ್ ಅಂಡ್ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಕೂಡ. ಓಕೆ, ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸುವ ಜನಗಳಿಗೆ, ಜೊತೆಗೆ ಸ್ನೇಹದ ಕಡಲಲ್ಲಿ ಸೀರಿಯಲ್ ನೋಡುವಂತ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇಲ್ಲಿವರೆಗೂ ನಮ್ಗೆ ಪ್ರೀತಿ ಕೊಟ್ಟಿದ್ದೀರಾ. ಇನ್ ಮುಂದೆನೂ ನಮ್ಗೆ ಪ್ರೀತಿ ಇದೇ ತರ ಕೊಡ್ತಾ ಇರಿ. 400 ಎಪಿಸೋಡ್ ಆಯ್ತು, 500 ಆಗ್ಲಿ, 800 ಆಗ್ಲಿ, 1000 ಆಗ್ಲಿ. ಸೊ ನಿಮ್ ಪ್ರೀತಿ ಹೀಗೆ ನಮ್ ಸೀರಿಯಲ್ ಮೇಲೆ ಇರ್ಲಿ. ಥ್ಯಾಂಕ್ ಯು. ಓಕೆ, ನಿಮಗೂ ಕೂಡ 10 years ಜರ್ನಿ ಅಂತ ಹೇಳಿದ್ರಿ. ಸೊ ಈ ಸೀರಿಯಲ್ ಇಂದ ನಿಮಗೂ ಕೂಡ ಸಕ್ಸಸ್ ಕಾಣ್ಲಿ, ಜೊತೆಗೆ ನಿಮ್ಮ ಸೀರಿಯಲ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಹಾಗೇನೆ ಇನ್ನ ಹೈ ರೇಟಿಂಗ್ ಕೂಡ ಬರ್ಲಿ. ಜೊತೆಗೆ ಇವಾಗ 400 ಎಪಿಸೋಡ್ ಇದೆ, 1000 ಎಪಿಸೋಡ್ ರೀಚ್ ಆಗಿ 2000 ಎಪಿಸೋಡ್ ತನಕ ಹೋಗ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಸದ್ಯ ನಾವಿವತ್ತು ಸ್ನೇಹದ ಕಡಲಲ್ಲಿ ಶೂಟಿಂಗ್ ಸೆಟ್ ನಲ್ಲಿ ಇದೀವಿ. ಭರ್ಜರಿಯಾಗಿ ಒಂದ್ ಕಡೆ ಶೂಟಿಂಗ್ ನಡೀತಾ ಇದೆ. ಸೊ ಇವತ್ತು ನಮ್ ಜೊತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸುಜಾತಾ ಅಲಿಯಾಸ್ ಪೂರ್ಣಿಮಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ನೀವು ಯಾವತ್ತು ನಿಮ್ಮನ್ನ ತೋರಿಸೋ ರೀತಿನೇ ಡಿಫ್ರೆಂಟ್, ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸ್ತೀರಾ. ಸೊ ನೀವ್ ಇದಕ್ಕೆ ಪಡುವಂತ ಶ್ರಮ ಎಷ್ಟಿರುತ್ತೆ ಅಂತ? ಚಾನಲ್ ಅವರು ತುಂಬಾ ಚೆನ್ನಾಗಿ ನಮ್ಗೆ ಯಾವ ತರ ನಾವು ಕಾಣ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ ತಕ್ಕಾಗೆ ನಾವು ಫಾಲೋ ಮಾಡ್ತೀವಿ. ಅಂಡ್ ಈ ಪಾತ್ರ ತುಂಬಾ ಚೆನ್ನಾಗಿದೆ. ನಾನ್ ತುಂಬಾ ಜೋರು ಅಂತ ಎಲ್ಲರೂ ಅನ್ಕೊಳ್ತಾರೆ. ರಿಯಲ್ ಲೈಫಲ್ಲಿ ನಾನು ನಿಜವಾಗ್ಲೂ ಜೋರು, ಬಟ್ ಈ ಕ್ಯಾರೆಕ್ಟರ್ ನಲ್ಲಿ ತುಂಬಾ ಸಾಫ್ಟ್. ತುಂಬಾ ಕಷ್ಟ ಆಯ್ತು ನನ್ನನ್ನ ಸಾಫ್ಟ್ ಆಗಿ ಸೋಬರ್ ಆಗಿ ತೋರ್ಸೋದು. ಸೊ ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ. ಪೂರ್ಣಿಮಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಹೀರೋ ತಾಯಿ ಅಂದ್ರೆ ಸ್ಟೆಪ್ ಮದರ್. ಸೊ ಇನ್ನೊಬ್ರು ಇರ್ತಾರೆ, ಅವರು ಕೆಟ್ಟವರು, ನಾನು ಒಳ್ಳೆಯವಳು. ಸೊ ಅದನ್ನ ಕಂಡು ಹಿಡಿಯೋದು ಇದೆಯಲ್ಲ, ಆ ವಿಷಯನೇ ಈ ಪೂರ್ತಿ ಸೀರಿಯಲ್ ನಲ್ಲಿ ನಡೆಯೋದು. ಸೊ ತುಂಬಾ ಚೆನ್ನಾಗಿದೆ. ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಅಳೋದಿರತ್ತೆ, ನಗೋದಿರತ್ತೆ, ಸಂತೋಷ ಪಡೋದಿರತ್ತೆ, ಪೂಜೆ ಮಾಡೋದಿರತ್ತೆ. ಇಟ್ಸ್ ಲೈಕ್ ರಿಯಲಿ ವೆರಿ ನೈಸ್. ಒಂಥರ ಡೈಮೆನ್ಷನ್ಸ್ ತುಂಬಾ ಚೆನ್ನಾಗಿದೆ ನನ್ನ ಪಾತ್ರಕ್ಕೆ. ತುಂಬಾ ಸಂತೋಷ ಆಗತ್ತೆ.
ಓಕೆ, ಯಾವುದೇ ಒಂದು ಪಾತ್ರ ಮಾಡ್ಬೇಕಿದ್ರೆ ಅದಕ್ಕೆ ಅಷ್ಟೇ ತಯಾರಿಗಳು ಕೂಡ ಇರುತ್ತೆ. ಜೊತೆಗೆ ಒಂದಷ್ಟು ಪಾತ್ರಗಳ ನೀವು ಈ ಹಿಂದೆ ಮಾಡಿದ್ರೆ ಅದು ಕೂಡ ಸಕ್ಸಸ್ ಕಂಡಿದೆ. ಜೊತೆಗೆ ಈ ಪಾತ್ರ ಕೂಡ ಸಕ್ಸಸ್ ಕಾಣ್ತಾ ಇದೆ. ಸೊ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಅಂದ್ರೆ ಎಷ್ಟು ಪ್ರೌಡ್ ಇದೆ ನಿಮಗೆ ಅಂತ. ಅಂದ್ರೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬೇರೆ, ಪಾಸಿಟಿವ್ ಕ್ಯಾರೆಕ್ಟರ್ ಬೇರೆ. ಸೊ ನೆಗೆಟಿವ್ ಕ್ಯಾರೆಕ್ಟರ್ನ ಕೂಡ ಜನ ರಿಸೀವ್ ಮಾಡುವಂತ ರೀತಿ ಕೂಡ ಬೇರೆ ಇರುತ್ತೆ. ಪಾಸಿಟಿವ್ ಕ್ಯಾರೆಕ್ಟರ್ನ ಜನ ರಿಸೀವ್ ಮಾಡುವಂತ ರೀತಿನೂ ಡಿಫ್ರೆಂಟ್ ಇರುತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ನ ಹೇಗೆ ಜನ ರಿಸೀವ್ ಮಾಡಿದ್ದಾರೆ ಅಂತ? ಚೆನ್ನಾಗ್ ಅನ್ಸತ್ತೆ. ಪ್ರೊಮೋ ಎಲ್ಲ ಹಾಕಿದಾಗ ಅದ್ರ ಕೆಳಗಡೆ ಕಮೆಂಟ್ಸ್ ಎಲ್ಲ ಬರುತ್ತೆ. ಎಷ್ಟೊಂದ್ ಜನ ನನಗೆ ಡೈರೆಕ್ಟ್ ಮೆಸೇಜ್ ಕಳಿಸ್ತಾರೆ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೀರಾ, ತುಂಬಾ ಚೆನ್ನಾಗಿ ನಿಮ್ಮನ್ನ ನೀವು ಕ್ಯಾರಿ ಮಾಡ್ತೀರಾ, ಚೆನ್ನಾಗಿ ಡೈಲಾಗ್ ಹೇಳ್ತೀರಾ, ಅಯ್ಯೋ ಪಾಪ ಅನ್ಸತ್ತೆ, ನೀವ್ ಹತ್ರ ನಮಗೂ ಅಳು ಬರುತ್ತೆ, ಆ ತರ ಎಲ್ಲ ಹೇಳ್ತಾರೆ. ನಂಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ಎವ್ರಿ ಟೈಮ್ ದೇವ್ ಸೀನ್ ಮೀ ಆಸ್ ಅ ವಿಲನ್ ಅಲ್ವಾ. ಸೊ ಇದ್ರಲ್ಲಿ ಒಂಥರ ವಿಭಿನ್ನವಾಗಿದೆ ಕ್ಯಾರೆಕ್ಟರ್. ಸೊ ಜನ ಇಷ್ಟಪಡ್ತಾ ಇದಾರೆ, ನನಗೂ ಸಂತೋಷ ಆಗ್ತಾ ಇದೆ. ಓಕೆ, ಇನ್ನೊಂದು ಸ್ನೇಹದ ಕಡಲಲ್ಲಿ ಟೈಟಲ್ ಅಂದ್ರೆ ಜನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ. ಸ್ನೇಹ ಅಂದ ಕೂಡ್ಲೆ ಇವಾಗಿನ ಟ್ರೆಂಡ್ ಹುಡುಗಿಯರಿಗಿರ್ಬೋದು ಹುಡುಗರಿಗಿರ್ಬೋದು ತುಂಬಾನೇ ಕನೆಕ್ಟ್ ಆಗುತ್ತೆ. ಅದರಲ್ಲೂ ಸೀರಿಯಲ್ ಕ್ಯಾರೆಕ್ಟರ್ ಇತ್ತೀಚಿಗಂತೂ ಬೇಗ ಜನಕ್ಕೆ ರೀಚ್ ಆಗ್ತಾ ಇದೆ ಸಿನಿಮಾಗೆ ಕಂಪೇರ್ ಮಾಡಿದ್ರೆ. ಸೊ ನಿಮ್ಮ ಪ್ರಕಾರ ಸ್ನೇಹ ಅಂದ್ರೆ ಏನು? ಸ್ನೇಹ ಇಸ್ ಎವ್ರಿಥಿಂಗ್. ಸಿ ಯಾರನ್ನೇ ಆದ್ರೂ ಫಸ್ಟ್ ಟೈಮ್ ನಾವು ಮೀಟ್ ಮಾಡ್ತೀವಿ, ಲೈಕ್ ನೀವು, ಲೈಕ್ ಇವರು, ಲೈಕ್ ನಮ್ಮ ಟೀಮ್ ಅವರು, ಅಂಡ್ ನಾವೆಲ್ಲರೂ ಆ ಸ್ನೇಹನ ತುಂಬಾ ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ಇಂದ ಇಟ್ಕೊಂಡಿದೀವಿ. ಪ್ರತಿಯೊಬ್ರು ಒಬ್ರಿಗೊಬ್ರು ಸ್ಪಂದಿಸ್ತೀವಿ, ತುಂಬಾ ಚೆನ್ನಾಗಿ ಒಬ್ರನ್ನೊಬ್ರು ಕೇರ್ ಮಾಡ್ತೀವಿ. ಅಂಡ್ ಯಾವಾಗ್ಲೂ ತಮಾಷೆ ಇರುತ್ತೆ ನಮ್ ಸೆಟ್ ಅಲ್ಲಿ. ಒನ್ ಡಲ್ ಮೊಮೆಂಟ್ ಅಂತ ಇರೋದೇ ಇಲ್ಲ. ಡಲ್ ಮೊಮೆಂಟ್ ಅಂತ ಇದ್ರೆ ಅದು ಬರೀ ಯುನೋ ಸೀನ್ ಒಳಗಡೆ, ಕ್ಯಾರೆಕ್ಟರ್ ಒಳಗಡೆ ಇರ್ಬೋದಷ್ಟೇ. ಕಟ್ ಅಂದಿದ ತಕ್ಷಣ ವಿ ಆರ್ ಆಲ್ ಡಿಫ್ರೆಂಟ್ ಪೀಪಲ್ ಅಂಡ್ ಎಲ್ಲರೂ ಒಬ್ರಿಗೊಬ್ರಿಗೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಸೊ ನನ್ ಪ್ರಕಾರ ಸ್ನೇಹ ಅಂದ್ರೆ ಇಟ್ ಇಸ್ ಪ್ರೀತಿ, ಇಟ್ ಇಸ್ ಸ್ನೇಹ. ಯಾ, ಎಸ್, ಖಂಡಿತ ಖಂಡಿತ. Okay, ನಿಮ್ಮ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಅವರು ಕೂಡ ತುಂಬಾನೇ ಫ್ರೆಂಡ್ಲಿ ಇದ್ದಾರೆ ಅಂತ ನಾನು ನೋಡಿದ್ವಿ. ಯಾಕಂದ್ರೆ ಎಲ್ರ ಜೊತೆ ಫನ್ ಮಾಡ್ಕೊಂಡು ಸೀರಿಯಲ್ ಸೆಟ್ ಅಲ್ಲಿ, ಇನ್ನೊಂದು ಅದು ನಿಮ್ಮ ಕ್ಯಾರೆಕ್ಟರ್ಗೂ ಕೂಡ ಹೆಲ್ಪ್ ಮಾಡತ್ತೆ. ನಮ್ಮ ಪಾಸಿಟಿವ್ ವೈಬ್ಸ್ ಇರುತ್ತೆ ಒಂದ್ ಸೆಟ್ ಅಲ್ಲಿ. ಸೊ ನಿಮ್ಮ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ? ನಮ್ ನಿರ್ದೇಶಕರು ವೆರಿ ಕ್ಯೂಟ್, ಕುಮಾರ್ ಸರ್. ಅವ್ರದ್ದು ಒಂದು ವಿಭಿನ್ನವಾಗಿರೋ ವಾಯ್ಸ್, ಅಂದ್ರೆ ವೆರಿ ಸೂದಿಂಗ್ ವಾಯ್ಸ್ ಅವ್ರದ್ದು. ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇವಾಗ ಸೀನ್ ಪೇಪರ್ ನಲ್ಲಿ ಹೆಂಗೆಂಗೋ ಬರ್ದಿದ್ರು ಅದನ್ನ ಆಟೋ ಕರೆಕ್ಟ್ ಮಾಡ್ಬಿಟ್ಟು ಅವರೇ ಹೇಳ್ಕೊಟ್ಬಿಡ್ತಾರೆ ನಮ್ಗೆ. ಆಮೇಲೆ ನಿಮ್ಗೆ ಇದು ಕಷ್ಟ ಆಗ್ತಾ ಇದೆ ಅಂದ್ರೆ ಈ ತರ ಹೇಳಿ ಅಂತ ಹೇಳ್ಕೊಡ್ತಾರೆ. ಆಮೇಲೆ ಎಷ್ಟೊಂದ್ ಸಲ, ಸಿನ್ಸ್ ಹಿ ಈಸ್ ಆಲ್ಸೋ ಅ ರೈಟರ್, ಅವ್ರು ತುಂಬಾ ಚೆನ್ನಾಗಿ ಲವ್ ನ ಯಾವ್ದಕ್ಕೂ ಹೋಲ್ಸೋದಿರ್ಬೋದು, ಫ್ರೆಂಡ್ಶಿಪ್ ನ ಯಾವ್ದಕ್ಕೂ ಹೋಲ್ಸೋದಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ. ಅಂಡ್ ಅದನ್ನ ಎಷ್ಟ್ ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾರೆ. ನೋಡಿ ಈ ತರ ಹೇಳಿ ಅದು ಕೇಳಿಸ್ಕೊಂಡಾಗ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ತರ ಹೇಳ್ಕೊಡ್ತಾರೆ. ಸೊ ಈಸ್ ರಿಯಲಿ ನೈಸ್. ಕುಮಾರ್ ಸರ್ ಇಸ್ ಅಮೇಸಿಂಗ್. ಕೊನೆಯದಾಗಿ ಸ್ನೇಹದ ಕಡಲಲ್ಲಿ ನೋಡ್ತಾ ಇರುವ ವೀಕ್ಷಕರಿಗೆ ಜೊತೆಗೆ ನಿಮ್ಮ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ? ಸ್ನೇಹದ ಕಡಲಲ್ಲಿ ನೀವು ಕೂಡ ಜಾಯ್ನ್ ಆಗಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಈ ಸ್ನೇಹದ ಕಡಲಲ್ಲಿ. ಜೊತೆನಲ್ಲಿ ನಾವೆಲ್ಲರೂ ಹೋಗೋದಕ್ಕೆ ಈ ಪಯಣದಲ್ಲಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ನಮ್ ಜೊತೆ ಇದ್ದೀರಾ, ಯಾವಾಗ್ಲೂ ಇರ್ತೀರಾ, ಇದೇ ತರ ಪ್ರೀತಿ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ನ್ಯೂಸ್ ಬೀಟ್ ನವರು ನೀವು ಬಂದು ನಮ್ಗೆ ಈ ವಿಷಯ ಕೇಳ್ತಾ ಇದ್ದೀರಾ. ಅಂಡ್ ಅದು ಇವತ್ತು ಒಂದು ವಿಶೇಷವಾದ ಸೀನ್ ನ ಶೂಟ್ ಮಾಡ್ತಾ ಇದೀವಿ ನಾವು. ಸೊ ಅದು ಸ್ನೇಹದ ಕಡಲಲ್ಲಿನಲ್ಲಿ ನೀವು ನೋಡ್ತೀರಾ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ವೀಕ್ಷಕರಿಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ ಕಾಣ್ತಾ ಇದೆ, ಇನ್ನಷ್ಟು ಸಕ್ಸಸ್ ಕಾಣ್ಲಿ, ಜೊತೆಗೆ 1000 ಎಪಿಸೋಡ್ಗಳನ್ನ ಈ ಒಂದು ಸ್ನೇಹದ ಕಡಲಲ್ಲಿ ಸೀರಿಯಲ್ ಪೂರೈಸ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 400 ಕಂಪ್ಲೀಟ್ ಆಗಿದೆ, ಇನ್ನು 600 ಬಾಕಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸೀರಿಯಲ್ ಅನ್ನೋದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಸದ್ಯ ನಾನು ಸ್ನೇಹದ ಕಡಲಲ್ಲಿ ಸೀರಿಯಲ್ ಸೆಟ್ ಅಲ್ಲಿ ಇದೀನಿ. ಸೊ ನಮ್ ಜೊತೆ ಇನ್ನೊಬ್ರು ಕಲಾವಿದರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೊ ಬನ್ನಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನೀವಂತೂ ಸೂಪರ್ ಅಜ್ಜಿ ಅಂತ ಹೇಳ್ತಾರೆ ಕ್ಯಾರೆಕ್ಟರ್ ಅಲ್ಲಿ, ಬಟ್ ಅಜ್ಜಿ ತರ ಕಾಣಿಸ್ತಾ ಇಲ್ಲ. ಸ್ಟಿಲ್ ಯು ಆರ್ ಲುಕಿಂಗ್ ಸೋ ಯಂಗ್. ಸೊ ಏನ್ ಹೇಳ್ತೀರಾ? ಹೌದು, ಹೆಂಗಾಗಿರುವಾಗ್ಲೇ ಏಜ್ ಕ್ಯಾರೆಕ್ಟರ್ ಮಾಡ್ಬೇಕು. ಯಾಕಂದ್ರೆ ಏಜ್ ಆದ್ಮೇಲೆ ಏಜ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಸ್ಟ್ಯಾಮಿನಾ ಇರಲ್ಲ, ಎನರ್ಜಿ ಇರಲ್ಲ, ಕಷ್ಟ ಆಗತ್ತೆ. ಸೊ ಹಂಗಾಗಿ ನಮ್ ಕೈಲಂದ್ರೆ ಒಂದ್ ಸ್ವಲ್ಪ ಶಕ್ತಿ, ಎನರ್ಜಿ ಇರುವಾಗ್ಲೇ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋದು. ಅದು ಕೆಲವು ಕಲಾವಿದರಿಗೆ ಸಿಗುವಂತ ಒಂದು ದೊಡ್ಡ ಅವಕಾಶಗಳಿವೆಲ್ಲಾನು. ಅದನ್ನ ನಾವು ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಮ್ಯಾಮ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಹೀರೋಯಿನ್ಗೆ ಅಜ್ಜಿ. ಆಕ್ಚುಲಿ ಹೀರೋಯಿನ್ಗೆ ಅಜ್ಜಿ ಅಂದ್ರೆ ಹೆಂಗೆ, ನಾನು ಮೊಮ್ಮಗ ಇದ್ದಾನಲ್ಲ ಸಮೀಪ, ಅಂದ್ರೆ ಇಂದ್ರಜಿತ್ ಕ್ಯಾರೆಕ್ಟರ್ಗೆ ನಾನು ಅಜ್ಜಿ, ಅವ್ರ ಅಮ್ಮನಿಗೆ ಅತ್ತೆ. ಸೊ ನಮ್ಮ ಮೊಮ್ಮಗನ ಹೆಂಡತಿಗೆ ನಾನು ಅಜ್ಜಿನೇ ಆಗ್ಬೇಕಲ್ವಾ, ಸೊ ಆ ತರ ಅಜ್ಜಿ. ಸೊ ಹೀರೋಯಿನ್ ಸಪೋರ್ಟಿವ್ ಆಗಿರೋ ಅಂತ ಕ್ಯಾರೆಕ್ಟರ್ ಇದು.
ಅಂದ್ರೆ ನನ್ನ ಹೀರೋಯಿನ್ ಮನೆ ಕಡೆ ಎಲ್ಲ ಸ್ವಲ್ಪ ಕ್ಯಾರೆಕ್ಟರ್ಗಳೆಲ್ಲ ನೆಗೆಟಿವ್, ಅವಳಿಗೆ ತುಂಬಾ ಟಾರ್ಚರ್ ಕೊಡೋದು ಈ ತರದೆಲ್ಲ ಆಗ್ತಿರತ್ತೆ. ಒಂದು ಹೆಣ್ಣಿಗೆ ನಾನು ಒಂದು ಹೆಣ್ಣಾಗಿ ಅವಳ ಹಿಂದೆ ನಿಂತ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಕ್ಯಾರೆಕ್ಟರ್ನ ತಂದ್ರು. ಬಿಗಿನಿಂಗ್ ಆಕ್ಚುಲಿ ಈ ಕ್ಯಾರೆಕ್ಟರ್ ಅಷ್ಟು ಇರ್ಲಿಲ್ಲ. ಆಮೇಲೆ 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 ಹೆಂಗಾಯ್ತು ಅಂತಂದ್ರೆ ಇವಾಗೆಲ್ಲ ನಮ್ ಸೀರಿಯಲ್ ಅಲ್ಲಿ ಹೇಳೋದು ನೀವೇ ಹೀರೋಯಿನ್ ನೀವೇ ಹೀರೋ ಎಲ್ಲ, ಅಂದ್ರೆ ಆ ತರ ಮೇಜರ್ ಆಗಿ ಹೋಗ್ತಾ ಇದೆ ನಮ್ ಕ್ಯಾರೆಕ್ಟರ್. ಕತೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಈ ಕ್ಯಾರೆಕ್ಟರ್ ಸುತ್ತ ಕತೆಗಳು ಚೆನ್ನಾಗಿದೆ, ಹಾಗಾಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ಈ ಹಿಂದೆ ಸುಮಾರು ಕ್ಯಾರೆಕ್ಟರ್ಗಳಲ್ಲಿ ನೀವು ಕಾಣಿಸ್ಕೊಂಡಿದ್ರಿ, ಜೊತೆಗೆ ಆ ಕ್ಯಾರೆಕ್ಟರ್ಗಳು ಸಕ್ಸಸ್ ಕೂಡ ಕಂಡಿದ್ದವು. ಸೊ ಆ ಕ್ಯಾರೆಕ್ಟರ್ ಇಂದ ಜನ ನಿಮ್ಮನ್ನ ಆಚೆ ಬಂದು ಬೇರೆ ಕ್ಯಾರೆಕ್ಟರ್ ಕರೆಯೋದು ತುಂಬಾನೇ ಕಷ್ಟ, ಅಂದ್ರೆ ತುಂಬಾ ಟೈಮ್ ತಗೊಳತ್ತೆ. ಸೊ ನಿಮಗೆ ಆ ರೆಸ್ಪಾನ್ಸ್ ಹೆಂಗ್ ಸಿಗ್ತಾ ಇದೆ? ಸೊ ಅದೇ ಕ್ಯಾರೆಕ್ಟರ್ ಅಲ್ಲಿ ಮತ್ತೆ ಕರಿತಾ ಇದಾರೆ, ಇವಾಗ ಕ್ಯಾರೆಕ್ಟರ್ ಕರೆಯೋದು ರೀತಿ ಚೇಂಜ್ ಆಗಿದೆ, ಹೆಂಗಿದೆ ಆ ರೆಸ್ಪಾನ್ಸ್? ಯಾವಾಗ್ಲೂ ಕ್ಯಾರೆಕ್ಟರ್ಗಳನ್ನ ಜನ ಹೆಸರು ಮರ್ತಿಲ್ಲ. ಇವತ್ತಿಗೂ ನನಗೆ ಎಲ್ಲಿ ಹೋದ್ರು ನನಗೆ ಆ ಕ್ಯಾರೆಕ್ಟರ್ಗಳ ಹೆಸರಿಡದೆ ಮಾತಾಡ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ. ಒಬ್ಬ ಕಲಾವಿದರಿಗೆ ಅದಕ್ಕಿನ್ನ ಪ್ರಶಂಸೆ ಇನ್ನೇನು ಬೇಕಾಗಿಲ್ಲ. ಸೊ ಈಗೇನಾಗಿದೆ, ಎಲ್ಲರೂ ಸ್ನೇಹದ ಕಡಲ್ನ ತುಂಬಾ ರೆಕಗ್ನೈಸ್ ಮಾಡ್ತಾರೆ. ಅಂದ್ರೆ ನಿಮ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ನೀವು ಆ ಹೀರೋಯಿನ್ಗೆ ಅಂದ್ರೆ ನಿಮ್ಮ ಪಲ್ಲವಿ ಜೊತೆ ನಿಂತ್ಕೊಂಡಿರೋದಾಗ್ಲಿ, ಆ ಮಾತಾಡೋದಾಗ್ಲಿ, ಇದೆಲ್ಲವೂ ನಮಗ್ ತುಂಬಾ ಇಷ್ಟ ಆಗಿರೋಂತ ಈ ತರದ್ದೇ ಕ್ಯಾರೆಕ್ಟರ್ಗಳು ನೀವ್ಯಾಕ್ ಮಾಡ್ತೀರಾ? ಬೇರೆ ಕ್ಯಾರೆಕ್ಟರ್ ಮಾಡ್ಬೋದಲ್ಲ, ಹೆಂಗಾಗಿದ್ದೀರಾ ಬೇರೆ ಕ್ಯಾರೆಕ್ಟರ್ ಮಾಡೋದಕ್ಕೆ ಏನಂದ್ರೆ ಪರ್ಫಾರ್ಮ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇವೆಲ್ಲಾನು. ನಿಮ್ಗೆ ಏನೋ ಒಂದು ಆಕ್ಟ್ ಮಾಡಕ್ಕೆ, ಒಂದು ಏನೋ ಪರ್ಫಾರ್ಮ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಇರುತ್ತೆ. ಈ ಮಾಮೂಲಿ ಕ್ಯಾರೆಕ್ಟರ್ಗಳಲ್ಲಿ ಏನು ಡಿಫ್ರೆಂಟ್ ಆಗಿ ಏನು ಇರಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಇದು ತುಂಬಾ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತ ಕ್ಯಾರೆಕ್ಟರ್, ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಆಮೇಲೆ ನಮ್ ಟೀಮ್ ಅಂತೂ ಸ್ನೇಹದ ಕಡಲಲ್ಲಿ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಕೂಡು ಕುಟುಂಬ ತರ, ಒಂದು ದೊಡ್ಡ ಮನೆಯಲ್ಲಿ ಎಲ್ರು ಇದ್ರೆ ಹೆಂಗಿರ್ತೀವಿ, ನಿಜವಾಗ್ಲೂ ಆ ಟೈಟ್ಲಿಗೆ ತಕ್ಕ ಹಾಗೆ ನಮ್ಮ ಟೀಮಲ್ಲಿ ನಾವು ಹಂಗೆ ಇದೀವಿ. ಟಚ್ಡು ಹಿಂಗೆ ಇರೋಣ ನಾವು, ಯಾರ್ ಕಣ್ಣು ಬೀಳೋದ್ ಬೇಡ, ಅಷ್ಟು ಖುಷಿಯಾಗಿದ್ದೀವಿ. ಶೂಟಿಂಗ್ ಮಾಡೋದೇ ಗೊತ್ತಾಗಲ್ಲ. ನಮ್ಮ ನಿರ್ದೇಶಕರು ಕುಮಾರ್ ಸರ್ ಅಂತೂ ಅದ್ಭುತವಾದ, ತುಂಬಾ ಜೋಯಿಲ್ ಆಗಿರೋಂತ ವ್ಯಕ್ತಿ. ಎಲ್ಲರ ಜೊತೆಲೂ ಅಂದ್ರೆ ಯಾರ ಹತ್ರನೂ ಒಬ್ರ ಹತ್ರ ಒಂಥರ ಪಾರ್ಶಿಯಾಲಿಟಿ ಮಾಡೋದಾಗ್ಲಿ, ಇನ್ನೊಬ್ರು ಕಂಡ್ರೆ ಇನ್ನೊಂದು ಆ ತರ ಅಲ್ಲ ವ್ಯಕ್ತಿ. ಎಲ್ಲರನ್ನೂ ಒಂದೇ ಸಮನಾಗಿ ನೋಡುವಂತ ದೊಡ್ಡ ಗುಣದ ಸ್ವಭಾವ. ನನಗೆ ಆ ಗುಣ ತುಂಬಾ ಇಷ್ಟ ಆಯ್ತು. ಆಮೇಲೆ ಅವರು ಆಕ್ಚುಲಿ ರೈಟ್ರು. ಅವ್ರೇನಂದ್ರೆ ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡ್ಬಿಡ್ತಾರೆ. ಏನೋ ಈಗ ಸಿನ್ ಪೇಪರ್ ಅಲ್ಲಿ ಅವ್ರು ಒಂದು ಫ್ಲೋ ಅಲ್ಲಿ ಏನೋ ಬರ್ಕೊಂಡು ಹೋಗಿರ್ತಾರಲ್ವಾ, ಸೊ ಅದೇನೋ ಇಲ್ಲ, ನನ್ಗೆ ಇದ್ ಬೇಡ, ಇದ್ ತಗೊಳ್ಳಿ, ಇದನ್ನ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಅವರು ಒಳ್ಳೊಳ್ಳೆ ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ ಕೆಲವು ಸರಿ ಆರ್ಟಿಸ್ಟ್ಗಳಿಗೆ. ಆಮೇಲೆ ಆರ್ಟಿಸ್ಟ್ಗಳಿಗೆ ಈಸಿ ಮಾಡ್ಕೊಡ್ತಾರೆ, ಅದು ನಮ್ಗೆ ತುಂಬಾ ಇಷ್ಟವಾಗಿರೋದು. ಹಿಂಗೇ ಬೇಕು, ನನ್ಗೆ ಹಂಗೆ ಬೇಕು, ಇಲ್ಲ ನೀವು ಹಿಂಗೆ ಹೇಳ್ಬೇಕು ಅಂತ ಕೆಲವರು ಸ್ಟ್ರಿಕ್ಟ್ ಆಗಿರ್ತಾರೆ ಗೊತ್ತಾ, ಹಂಗಿರಲ್ಲ ಇವರು. ಅದು ನಮ್ಗೆ ಆರ್ಟಿಸ್ಟ್ಗಳಿಗೆಲ್ಲ ತುಂಬಾ ಅಂದ್ರೆ ಶೂಟಿಂಗ್ ಮಾಡೋದೇ ಗೊತ್ತಾಗಲ್ಲ. ಆಮೇಲೆ ನಮ್ಮ ಪವನ್ ಅಂತ ಕ್ಯಾಮ್ರಾಮನ್, ನಾಗೇಶ್ ಪವನ್, ಓವರಾಲ್ ನಮ್ಮ ಟೀಮು ತುಂಬಾ ಚೆನ್ನಾಗಿದೆ. ಸ್ನೇಹದ ಕಡಲಲ್ಲಿ ಟೀಮು ತುಂಬಾ ಸ್ನೇಹಮಯವಾಗಿ ಎಲ್ಲರೂ ಇದೀವಿ. ಮುಂದೆ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್ ಇಂದ ಏನನ್ನ ನಿರೀಕ್ಷಿಸಬಹುದು ಜನ? ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಆಕ್ಚುಲಿ ಆಗತ್ತೆ. ಏನೇನ್ ಅನ್ಕೋತಾ ಇದಾರೋ ಜನ, ಏನೇನ್ ಇಷ್ಟ ಪಡ್ತಿದಾರೋ ಅದೆಲ್ಲವೂ ನಮ್ಮ ಸೀರಿಯಲ್ ಅಲ್ಲಿ ಆಗತ್ತೆ. ಬಟ್ ಎಲ್ರಿಗೂ ಖುಷಿ ಕೊಡುತ್ತೆ, ಒಂಥರ ಹಿತವಾಗಿದೆ ನಮ್ಮ ಸೀರಿಯಲ್. ಈಗಾಗ್ಲೇ 400 ಸಂಚಿಕೆನ ಪೂರೈಸಿದೆ ಅಂತ ಹೇಳಿದ್ರಿ. ಸೊ 1000 ಸಂಚಿಕೆಗಳನ್ನ ಪೂರೈಸ್ಲಿ. ಸೊ ಈ ಮೂಲಕ ಒಳ್ಳೇದಾಗ್ಲಿ. ಸೊ ಕೊನೆಯದಾಗಿ ನಿಮ್ಮ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲು, ಏಕೆಂದ್ರೆ 400 ಇವತ್ತು ದಾಟಿದೆ ಅಂದ್ರೆ ಅದಕ್ಕೆ ಪ್ರೇಕ್ಷಕರೇ ಆಶೀರ್ವಾದನೆ. ಅವ್ರ ಆಶೀರ್ವಾದ, ಅವ್ರ ಚಪ್ಪಾಳೆ, ಅವ್ರ ವಿಜಿಲೆ ನಮ್ಗೆ ಇಲ್ಲಿವರೆಗೂ ಹೋಗಕ್ಕೆ ದಾರಿ ಇರೋದು. ಇನ್ನು ಮುಂದೆ 600, 1000 ಆಗತ್ತೆ ಅಂದ್ರೆ ಖಂಡಿತವಾಗ್ಲು ಪ್ರೇಕ್ಷಕರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಕಲಾವಿದರ ಮೇಲೆ ಅವ್ರು ಯಾವಾಗ್ಲೂ ಅವ್ರ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ನಾನ್ ಹೇಳೋದೇನು ಅಂದ್ರೆ, ಸ್ನೇಹದ ಕಡಲಲ್ಲಿ ಧಾರಾವಾಹಿ ಒಂದು ಅದ್ಭುತವಾದ, ಆ ಹೆಸರು ಟೈಟ್ಲಲ್ಲೇ ಒಂದು ಒಳ್ಳೆ ಗಟ್ಟಿತನ ಇದೆ. ಎಲ್ಲರಲ್ಲೂ ಆ ಸ್ನೇಹ ಚಿರವಾಗಿ ಅಂದ್ರೆ ಸ್ಥಿರವಾಗಿ ಗಟ್ಟಿಯಾಗಿ ಉಳಿಲಿ ಅನ್ನೋದು ನಮ್ಮ ಆಸೆ. ಇನ್ನೇನು ನೀವೇನ್ ಇಷ್ಟ ಪಡ್ತೀರೋ ಅದು ನಮ್ಮ ಧಾರಾವಾಹಿಲಿ ಖಂಡಿತ ಸಿಗುತ್ತೆ. ಆಮೇಲೆ ಈಗ 400 ದಾಟಿದೀವಿ, 600, 1000ಕ್ಕೆ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಹೀಗೆ ಕೊಟ್ಟು ಮುಂದುವರಿಯೋ ಹಾಗೆ ಮಾಡಿ. ಹಾಗೆ ಕರ್ನಾಟಕ ನ್ಯೂಸ್ ಬೀಟ್ ಅವರು ಬಂದು ನಮ್ಗೆ ಒಂದು ಇಂಟರ್ವ್ಯೂ ತಗೊಂಡ್ರು, ತುಂಬಾ ಖುಷಿ ಆಯ್ತು. ಮತ್ತೆ ಕರ್ನಾಟಕ ನ್ಯೂಸ್ ಬಿಟ್ ಚಾನಲ್ ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ನ್ಯೂಸ್ಗಳು ಬರ್ತಾ ಇದೆ, ಒಳ್ಳೊಳ್ಳೆ ವಿಷಯಗಳು ತೋರಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ. ದಯವಿಟ್ಟು ನೀವು ಈ ಚಾನಲ್ಗೆ ಪ್ರೋತ್ಸಾಹ ಮಾಡಿ, ಎಲ್ಲರನ್ನು ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸ್ನೇಹದ ಕಡಲಲ್ಲಿ ಭರ್ಜರಿಯಾಗಿ ಶೂಟಿಂಗ್ ನಡೀತಾ ಇದೆ. ಸೊ ನಮ್ ಜೊತೆ ಇವತ್ತು ಸೌಮ್ಯ ಪಾತ್ರಧಾರಿ ಇದ್ದಾರೆ. ಅವ್ರು ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ? ಹಾಯ್, ಐಮ್ ಫೈನ್. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಭರ್ಜರಿಯಾಗಿ ಶೂಟಿಂಗ್ ನಡೀತಾ ಇದೆ. ಸದ್ಯ ನಾವು ಶೂಟಿಂಗ್ ಸೆಟ್ ಅಲ್ಲಿ ಇದೀವಿ. ಸೊ ಹೆಂಗಿದೆ ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲ? ಟೈಟ್ ಇದೆಯಾ, ಹೆಂಗಿದೆ ಅಂತ?
ಚೆನ್ನಾಗಿ ಹೋಗ್ತಾ ಇದೆ, ಡೇಟ್ಸು ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಸೀರಿಯಲ್ ಮಾಡ್ಬೇಕಿದ್ರೆ ಲೈಕ್ ನಮಗೆ ಸಿಗುವಂತ ಒಂದು ರೆಸ್ಪಾನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜನ ಏನ್ ಅನ್ಕೋತಾರೆ, ಏನು ಜನಕ್ಕೆ ಪಾಸಿಟಿವ್ ಆಗಿ ನಾವು ರೀಚ್ ಆಗ್ತಾ ಇದೀವಿ ಅಥವಾ ನೆಗೆಟಿವ್ ಆಗಿ ರೀಚ್ ಆಗ್ತಾ ಇದೀವಿ ಅನ್ನೋಷ್ಟು ಒಂದು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಟ್ಕೊಳ್ತವೆ. ಸೊ ನಿಮಗೆ ಸಿಗುವಂತ ರೆಸ್ಪಾನ್ಸ್ ಹೇಗಿದೆ ಜನರಿಂದ? ಎಸ್, ನೀವು ಕೇಳಿದ್ರಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ. ನಾನು ಇದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅಂಡ್ ನನ್ನ ಕ್ಯಾರೆಕ್ಟರ್ ಸೌಮ್ಯ ಕ್ಯಾರೆಕ್ಟರ್ ತುಂಬಾ ಸಾಫ್ಟ್ ಸ್ಪೋಕನ್, ತುಂಬಾ ಸೈಲೆಂಟ್ ಆಗಿ ಮಾತಾಡ್ತಾ ಇರ್ತಾಳೆ. ಯಾರೇ ಅವಳ ಮೇಲೆ ರೇಗಾಡಿದ್ರು ಅವಳ ವಾಯ್ಸ್ ಎಲ್ಲ ಹೀಗೆ ಇರುತ್ತೆ, ಸೈಲೆಂಟ್ ಆಗೇ ಇರುತ್ತೆ. ಸೊ ಬಟ್ ಜನರುಗಳು ಹೇಗಿದೆ ರೆಸ್ಪಾನ್ಸ್ ಅಂತ ಕೇಳಿದ್ರಿ. ಸೌಮ್ಯ ಕ್ಯಾರೆಕ್ಟರ್ ನೋಡಿ ನಾನು ಅದೇ ತರ ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಲ್ಲ, ನಾನು ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ, ಬಟ್ ನಾನು ತುಂಬಾ ಸೈಲೆಂಟ್ ಅಂತ ಅನ್ಕೊಂಡಿದ್ದಾರೆ. ಎಷ್ಟೊಂದ್ ಜನ ಕೇಳಿದ್ದಾರೆ ಕೂಡ, ಓಕೆ ಇಷ್ಟು ಮಾತಾಡ್ತೀರಾ ನೀವು ಸೌಮ್ಯ ಕ್ಯಾರೆಕ್ಟರ್ ಅಲ್ಲಿ, ಲೈಕ್ ಸೌಮ್ಯ ತರ ನೀವ್ ಇಲ್ವೇ ಇಲ್ಲ, ಇಷ್ಟು ಮಾತಾಡ್ತೀರಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಈ ತರ ರೆಸ್ಪಾನ್ಸ್ ಸಿಗ್ತದೆ. ಹಂಗಾದ್ರೆ ರಿಯಲ್ ಲೈಫ್ ಅಲ್ಲಿ ಪಟ್ಪಟಾಕಿ ಹುಡುಗಿ ಅನ್ಸುತ್ತೆ. ಎಸ್ ಮಾತಾಡ್ತಾ ಇರ್ತೀನಿ. ಇನ್ನೊಂದೇನಂದ್ರೆ ನಾವು ಒಂದು ಸೀರಿಯಲ್ ಒಪ್ಕೊಳ್ಬೇಕಿದ್ರೆ ನಮ್ಮ ಕ್ಯಾರೆಕ್ಟರ್ ಹೆಂಗಿದೆ ಅನ್ನೋ ಯೋಚನೆ ನಮಗಿರುತ್ತೆ. ಸೊ ನೀವು ಪ್ರಮುಖವಾಗಿ ಈ ಸೀರಿಯಲ್ ಒಪ್ಕೊಳ್ಳೋದಕ್ಕೆ ಏನ್ ಕಾರಣ? ಕ್ಯಾರೆಕ್ಟರ್ ಕೇಳಿದಾಗ ನನಗೆ ಫಸ್ಟ್ಲಿ ತುಂಬಾ ಖುಷಿ ಆಯ್ತು. ಅಟ್ ದ ಸೇಮ್ ಟೈಮ್ ನನಗೊಂದು ಫಸ್ಟ್ ಶೆಡ್ಯೂಲ್ ಅಲ್ಲಿ ನನಗೆ ಮಾತೇ ಇರ್ತಾ ಇರ್ಲಿಲ್ಲ. ಬಿಕಾಸ್ ನಾನು ಅಷ್ಟು ಕ್ವೈಟ್ ಆಗಿ ಇರ್ತಾ ಇದ್ದೆ, ಮಾತೇ ಆಡ್ತಾ ಇರಲಿಲ್ಲ. ಅವಾಗ ಸ್ವಲ್ಪ ಭಯ ಆಗ್ತಾ ಇತ್ತು ನಂಗೆ. ಏನಿದು ಓಲ್ ಸೀರಿಯಲ್ ನನ್ ಇದೇ ತರ ಮಾತಾಡದೆ ಸೈಲೆಂಟ್ ಆಗಿ ಇದ್ಬಿಡ್ತೀನ ಅಂತ. ಬಟ್ ಕತೆ ಹೋಗ್ತಾ 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 ಇವಾಗ ಗಂಡನ್ಗೆ ಜೋರ್ ಮಾಡೋಷ್ಟು ಕತೆ ಬಂದಿದೆ. ಸೈಲೆಂಟ್ ಸೌಮ್ಯ ಇವಾಗ ಲೈಟ್ ಆಗಿ ವೈಲೆಂಟ್ ಆಗ್ತಾ ಇದ್ದಾಳೆ. ನಿಮ್ಮ ಇವಾಗ ಬೇರೆ ಸೀರಿಯಲ್ ಅಲ್ಲೂ ಕೂಡ ನೀವು ಆಕ್ಟ್ ಮಾಡಿದೀರಾ. ಸೊ ಆ ಒಂದು ಸೀರಿಯಲ್ ಪಾತ್ರಕ್ಕೂ ನಿಮ್ಮ ಈ ಸ್ನೇಹದ ಕಡಲಲ್ಲಿ ಸೀರಿಯಲ್ ಪಾತ್ರಕ್ಕೂ ಎಷ್ಟು ವಿಭಿನ್ನತೆ ಇದೆ? ಈ ಕ್ಯಾರೆಕ್ಟರ್ ಪರ್ಸನಲಿ ನನಗೆ ತುಂಬಾ ಇಷ್ಟ. ಬಿಕಾಸ್ ಸೌಮ್ಯ ಅನ್ನೋ ಒಂದು ಪಾತ್ರ ಅಣ್ಣನ್ನ ಮುದ್ದಿನ ತಂಗಿ. ನಾನು ನಮ್ಮ ಮನೆಯಲ್ಲಿ ನನ್ನ ತಮ್ಮ ಮತ್ತೆ ತಂಗಿಗೆ ಮುದ್ದಿನ ಅಕ್ಕನೇ. ಸೊ ಅದು ತುಂಬಾ ಖುಷಿ ಇದೆ. ಅಂಡ್ ಒಂಥರ ಎಮೋಷನ್ಸ್, ಬ್ರದರ್ ಎಮೋಷನ್ಸ್. ಅಂಡ್ ಅಮ್ಮ ಅಂದ್ರೆ ನನಗೆ ತುಂಬಾ ಪ್ರೀತಿ, ತಂಗಿ ಅಂದ್ರೆ ತುಂಬಾ ಪ್ರೀತಿ. ಸೊ ಈ ತರದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ 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 ಮನೇಲಿ ಇನ್ ಕೇಸ್ ಏನಾದ್ರು ಜಗಳ ಆಗೋ ತರ ಅಥವಾ ನನ್ನ ತಂಗಿ ನನ್ನ ತಮ್ಮ ನನಗೆ ತಿರ್ಗಿಸಿ ಮಾತಾಡಿದ್ರು ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಬಿಕಾಸ್ ಈ ಕ್ಯಾರೆಕ್ಟರ್ ಮಾಡಿ 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 ನಾನು ರಿಯಲ್ ಆಗು ಹಂಗೆ ಆಗ್ತಿದ್ದೀನಿ. ಖುಷಿ ಇದೆ. ಓಕೆ, ಸ್ನೇಹದ ಕಡಲಲ್ಲಿ ಜನರಿಗೆ ತುಂಬಾನೇ ಕನೆಕ್ಟ್ ಆಗುವಂತ ಸೀರಿಯಲ್. ಅಂದ್ರೆ ಈ ಒಂದು ಜನರೇಷನ್ ಅಲ್ಲಿ ಸ್ನೇಹ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಸ್ನೇಹ ಅಂದ್ರೆ ಏನು, ಸ್ನೇಹ ಅಂದ್ರೆ ಹೇಗಿರ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ? ಸ್ನೇಹ ಅಂದ್ರೆ ಹೇಗಿರ್ಬೇಕು ಅಂದ್ರೆ ನಮ್ಮ ಪಲ್ಲವಿ ಹಾಗೂ ಶಿವು ಅಣ್ಣನ್ ತರ ಇರ್ಬೇಕು. ಸ್ನೇಹದ ಕಡಲಲ್ಲಿ ಇವಾಗ ಪ್ರೀತಿಯ ಕಡಲಲ್ಲಿ ಹೋಗ್ತಾ ಇದೆ. ಸ್ನೇಹ ಫ್ರೆಂಡ್ಶಿಪ್ ಅನ್ನೋದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ ಸೀರಿಯಲ್. ಬರೀ ನಾವು ನಮ್ಮ ಹೀರೋ ಅಥವಾ ಹೀರೋಯಿನ್ ಅವರ ಫ್ರೆಂಡ್ಶಿಪ್ ಬಗ್ಗೆನೇ ಮಾತಾಡಕ್ಕಾಗಲ್ಲ. ಬಿಕಾಸ್ ನನ್ನ ಪೇರ್ ಮಾಡ್ತಾರವರು ಅಂಡ್ ನಮ್ಮಣ್ಣ ಅವರು ಫ್ರೆಂಡ್ ಆಗಿರ್ತಾರೆ. ಸೊ ತಂಗಿನ ಮದ್ವೆ ಮಾಡ್ಕೊಡ್ತಾರೆ ಅವ್ರ ಜೊತೆಗೆ. ಅಂದ್ರೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರುತ್ತೆ. ಸೊ ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ಏನು ಅದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಎಸ್, ನಮ್ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ. ಈಗಾಗ್ಲೇ 400 ಎಪಿಸೋಡ್ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್ ಪೂರ್ಣಗೊಂಡಿದೆ. ಸೊ ಇನ್ನಷ್ಟು 1000 ಎಪಿಸೋಡ್ ಮುಗ್ದು ಮತ್ತೆ ಮತ್ತೆ ಎತ್ತರಕ್ಕೆ ಬೆಳೀಲಿ ಅಂತ ನಾವು ಈ ಮೂಲಕ ಕೇಳ್ಕೊಂತೀನಿ. ಸೊ ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸುವ ಜನಗಳಿಗೆ, ಜೊತೆಗೆ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್ ನೋಡುವಂತ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಎಸ್, ಈಗ 400 ಎಪಿಸೋಡ್ ದಾಟಿ ಮುಂದೆ ಹೋಗ್ತಾ ಇದೀವಿ. ಅಂಡ್ ಕತೆ ಎಲ್ರಿಗೂ ಇಷ್ಟ ಆಗಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ. ನೀವೆಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ನಾವು 400 ಎಪಿಸೋಡ್ಸ್ ನ ಕಂಪ್ಲೀಟ್ ಮಾಡಿರೋದು. ಮುಂದೆ ಬರ್ತಾ ಇರೋ ಎಪಿಸೋಡ್ಸ್ ಅಷ್ಟೇ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಜನ ಹೊರಗಡೆ ಹೋದಾಗ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಕ್ವಶನ್ಸ್ ರೈಸ್ ಮಾಡ್ತಿರ್ತಾರೆ. ಏನಂತ, ಯಾವಾಗ ರಿವೀಲ್ ಆಗತ್ತೆ ಶಿವು ಮತ್ತೆ ಪಲ್ಲವಿ ಅವರ ಮದ್ವೆ ವಿಚಾರ ಅಂತ ಎಲ್ಲ. ಸೊ ಕಾದ್ ನೋಡಿ, ಅಪ್ಕಮಿಂಗ್ ಎಪಿಸೋಡ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗತ್ತೆ. ನೀವು ಹಂಗಾದ್ರೆ ಇವಾಗ ಹಿಂಟ್ ಕೊಟ್ರಿ, ನೆಕ್ಸ್ಟ್ ಫ್ಯೂಚರ್ ಎಪಿಸೋಡ್ಸ್ ಅಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಇದ್ದೇ ಇರುತ್ತೆ ಅಂತ. ಸೊ ಅದನ್ನ ನಿರೀಕ್ಷಿಸಬಹುದಾ? ಯಾ ಆಲ್ರೆಡಿ ಪ್ರೋಮೋ ರಿಲೀಸ್ ಆಗ್ಬಿಟ್ಟಿದೆ ಅದು. ಸೊ ಆ ಪ್ರೋಮೋ ರಿಲೀಸ್ ಆಗಿದೆ, ಪ್ರೋಮೋಗ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಬಟ್ ಎಪಿಸೋಡ್ ನ ಕಾದ್ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ. ಖಂಡಿತವಾಗ್ಲಿ ಈಗ 100% ಅವರು ಶ್ಯೂರಿಟಿ ಕೊಟ್ಟಿದ್ದಾರೆ. ಪಕ್ಕ ನಿಮಗೆ ಎಪಿಸೋಡ್ ಇಷ್ಟ ಆಗೇ ಆಗುತ್ತೆ. ಆಕ್ಚುಲಿ ಭಯ ಆಯ್ತು, ನಾನೇನಾದ್ರು ರಿವೀಲ್ ಮಾಡ್ಬಿಟ್ನ ಅಂತ. ದೆನ್ ಲೇಟರ್ ಐ ರಿಯಲೈಸ್ ಓಕೆ ಪ್ರೋಮೋ ಆಲ್ರೆಡಿ ಬಂದ್ಬಿಟ್ಟಿದೆ ಅಂತ. ಬಟ್ ನೀವು ಪ್ರೋಮೋ ಬಗ್ಗೆ ಹೇಳಿದ್ರಿ, ಬಟ್ ಎಪಿಸೋಡ್ ಕೂಡ ಹಂಗೆ ಅಷ್ಟೇ ಮಜವಾಗಿರುತ್ತೆ ಅಂತ ಹೇಳಿದ್ರಿ. ಸೊ ಇನ್ನೊಂದು ಏನಂದ್ರೆ ಸೆಟ್ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ನಾನೀಗ ಹೇಳಿದೆ, ತುಂಬಾ ಸ್ನೇಹದ ಕಡಲಲ್ಲಿ ಟೈಟಲ್ ಹೇಗಿದೆ, ನಿಮ್ಮ ಸೆಟ್ ಕೂಡ ಹಾಗೆ ಇದೆ, ಫುಲ್ ಫನ್ ಆಗಿದೆ. ಸೊ ಸೆಟ್ ಅಲ್ಲೆಲ್ಲ ಹೇಗಿರ್ತಾರೆ, ಹೆಂಗೆ ಅಂತ ಸೆಟ್ ಬಗ್ಗೆ ಹೇಳೋದಾದ್ರೆ? ನಮ್ಮ ಸೆಟ್ ಅಲ್ಲಿ ನಾನು
ತುಂಬಾ ಸಲ ಈ ಮಾತನ್ನ ಹೇಳಿದ್ದೀನಿ. ಶೂಟಿಂಗ್ ಬಂದಿದ ತಕ್ಷಣ ನಾನು ಇವಾಗ ಮನೇನ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಮನೇಲಿ ಇರೋರ ಮಿಸ್ ಮಾಡ್ಕೊಳ್ತಾ ಇದೀನಿ ಅಂತ ನಂಗೆ ಅನ್ಸೋದೇ ಇಲ್ಲ. ಬಿಕಾಸ್ ಇವ್ರು ನಂಗೆ ಸೆಕೆಂಡ್ ಫ್ಯಾಮಿಲಿ ತರ ಆಗೋಗ್ಬಿಟ್ಟಿದ್ದಾರೆ. ಅಂಡ್ ನನ್ ಪೇರ್ ಮಾಡ್ತಾ ಇರೋರು ಅವ್ರೊಬ್ರು ಕಾಟ ತಡ್ಕೊಳಕ್ಕಾಗಲ್ಲ. ಶಾರ್ಟ್ ಇರ್ಲಿ ಇಲ್ಲ ಅಂದ್ರೂ ತುಂಬಾ ಕಟ ಕೊಡ್ತಾರೆ, ತುಂಬಾ ನನ್ ಕಾಲೆಳಿತಾ ಇರ್ತಾರೆ. ಎಲ್ರು ಅಷ್ಟೇ, ಸಮೀಪ ಅಷ್ಟೇ, ಆಮೇಲೆ ನಮ್ಮ ಶ್ರೀಹರಿ ಅವರು ಅಂದ್ರೆ ಸುಜಯ್ ಹೆಗಡೆ ಎಲ್ರು ಅಷ್ಟೇ. ಅಂಡ್ ಅದೆಲ್ಲ ಸ್ವೀಟ್ ಏನ್ ಹೇಳ್ತಾರೆ ಇರಿಟೇಷನ್ಸ್. ಓಕೆ, ಎಲ್ರು ತುಂಬಾ ಚೆನ್ನಾಗಿ ಖುಷಿಯಾಗಿರ್ತಾರೆ. ಅಂಡ್ ಎಲ್ರು ಅದನ್ನ ತುಂಬಾ ಈಸಿಯಾಗಿ ಎಕ್ಸೆಪ್ಟ್ ಮಾಡ್ತಾರೆ. ಯಾ, ಎವ್ರಿಬಡಿ ಆರ್ ಲೈಕ್ ವೆರಿ ಸ್ವೀಟ್. ತುಂಬಾ ಖುಷಿ ಇದೆ ಈ ಟೀಮ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರೋದಕ್ಕೆ. ನಿಮ್ಮನ್ನ ಜನ ಇವಾಗ್ಲೂ ಸೌಮ್ಯ ಅಂತ ಕರೀತಾರ ಅಥವಾ ನಿಮ್ಮ ರಿಯಲ್ ಹೆಸರಲ್ಲಿ ಕರೀತಾರ? ನಿಸರ್ಗ ಅಂತಾನೆ ಕರೀತಾರೆ. ಬಟ್ ಅವ್ರು ಖುಷಿಯಿಂದ ಮಾತಾಡ್ಸೋದಿದೆಯಲ್ಲ, ಈಗ ನಾವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರೆ, ನಾನು ಒಂದು ಸೀರಿಯಲ್ ಅಲ್ಲಿ ಅದನ್ನ ಫೇಸ್ ಮಾಡಿದೀನಿ. ಸೊ ರೋಡಲ್ಲಿ ಹೋಗ್ತಾ ಇರುವಾಗೆಲ್ಲ ಬೈಸ್ಕೊಂಡು ಓಡಾಡ್ತಾ ಇದ್ದೆ ನಾನು. ಲೇಟರ್ ಈ ಸೀರಿಯಲ್ ಮಾಡುವಾಗ ಅವರು ಒಂದು ಸ್ವೀಟ್ ಟಾಕ್ಸ್ ಇರುತ್ತಲ್ವಾ, ಅದು ತುಂಬಾ ಖುಷಿ ಆಗೈತೆ. ಓಕೆ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತ ಕರೀತಾರೆ, ಎಲ್ಲೋದ್ರು ಸ್ವೀಟ್ ಆಗಿ ಮಾತಾಡ್ಸ್ತಾರಲ್ಲ, ಇಸ್ ವೆರಿ ಹ್ಯಾಪಿ. ಫೈನಲಿ ಅದೇ ಅಲ್ವಾ ಬೇಕಾಗಿರೋದು ಒಬ್ಬ ಆರ್ಟಿಸ್ಟ್ಗೆ. ಸೊ ನಿಮಗೆ ಅದು ಸಿಕ್ಕಿದೆ, ಸೊ ಏನ್ ಹೇಳ್ತೀರಾ? ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ಸ್ನೇಹದ ಕಡಲಲ್ಲಿ ನಾನು ಪಾತ್ರ ಮಾಡ್ತಾ ಇರೋದು ಅಂಡ್ ಈ ಟೀಮ್ ಅಲ್ಲಿ ಇರೋದಕ್ಕೆ ನನಗಂತೂ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಎತ್ತರಕ್ಕೆ ಬೆಳೀಲಿ, ಜೊತೆಗೆ ನಿಮಗೂ ಕೂಡ ಈ ಒಂದು ಸೀರಿಯಲ್ ಇಂದ ಸಕ್ಸಸ್ ಸಿಗ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಈಗಾಗಲೇ ಸ್ನೇಹದ ಕಡಲಲ್ಲಿ ಸೀರಿಯಲ್ 400 ಎಪಿಸೋಡ್ಗಳನ್ನ ಪೂರ್ಣಗೊಳಿಸಿ ಸಕ್ಸಸ್ ನತ್ತ ಮುನ್ನುಗ್ತಾ ಇದೆ. ಈ ಒಂದು ಸೀರಿಯಲ್ ಪ್ರತಿದಿನ ರಾತ್ರಿ 10 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇದುವರೆಗೂ ನೀವು ಯಾವ ರೀತಿ ಸಪೋರ್ಟ್ ಮಾಡಿದೀರಾ, ಆಶೀರ್ವಾದ ಬೆಂಬಲವನ್ನ ಕೊಟ್ಟಿದ್ದೀರಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಒಂದು ಸೀರಿಯಲ್ಗೆ ನಿಮ್ಮ ಬೆಂಬಲ ಇರ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.